ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರಿಗೆ ಎಜುಕೇಷನ್ ಮುನ್ನಡೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 9ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2024-25ನೇ ಸಾಲು, ಪ್ರಥಮ ಭಾಷೆ ಕನ್ನಡ, ಪ್ರಶ್ನೆ ಪತ್ರಿಕೆ ಹಾಗೂ ಮೌಲ್ಯಮಾಪನ ಸೂಚಿಗೆ ಸಂಬಂಧಪಟ್ಟಂಥ ಉತ್ತರ ಪತ್ರಿಕೆ ನಾವು ಈ ದಿನ ನೋಡ್ತಾ ಹೋಗೋಣ. ಇದು ನಿಮಗೆ ಅತ್ಯಂತ ಮುಖ್ಯವಾದಂಥ ಒಂದು ಪ್ರಶ್ನೆ ಪತ್ರಿಕೆ ಅಂದರೆ ತಪ್ಪಾಗಲಾರದು. ಏಕೆಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಮಾಡಿ ಇದನ್ನು ತುಂಬ ಅರ್ಥಪೂರ್ಣವಾದಂಥ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡಿರೋಂಥದ್ದು. ಇದು ಮಾದರಿ ಉತ್ತರ ಸಹ ಇರೋದ್ರಿಂದ ನಿಮಗೆ 100ಕ್ಕೆ 100 ಅಂಕಗಳನ್ನು ನಾವು ಪಡಿಬಹುದಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಇದು ಏನು ಮೊದಲ ನಾವು 8ನೇ ತರಗತಿಯಲ್ಲಿ ನೋಡ್ತಾ ಬಂದ್ವಿ, 2 ಸೆಮಿಸ್ಟರ್ಗಳು ಸೇರಿಸಿ ನಾವು ಯಾವ ರೀತಿಯಾಗಿ ನೀವು ಒಂದು ಉತ್ತರವನ್ನು ಬರೀತಾ ಹೋದ್ರು ಪ್ರಶ್ನೆ ಪತ್ರಿಕೆ 50 ಮಾರ್ಕ್ಸಿಗೆ, ಅದೇ ರೀತಿಯಾಗಿ ನಾವು SSLC ವಿದ್ಯಾರ್ಥಿಗಳಿಗೆ ಏನು ಪ್ರಶ್ನೆ ಪತ್ರಿಕೆ ಇದೆಯೋ ಅದೇ ರೀತಿಯಾದ ಯಥಾಪ್ರಕಾರವಾದಂತಹ ಅದೇ ರೀತಿಯಾದಂಥ ಒಂದು ನೀಲನಕಾಶ ಮುಖಾಂತರವಾಗಿ ತಯಾರಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಉತ್ತಮವಾದಂಥ 100 ಅಂಕಗಳನ್ನು ಪಡೆಯೋಕ್ಕೆ ಇದೊಂದು ಮಾದರಿ ಪತ್ರಿಕೆ ಹಾಗೂ ನಿಮಗೆ 100ಕ್ಕೆ 100% ಅಂಕಗಳು ಪಡೆಯುವಂಥ ಒಂದು ಉತ್ತಮವಾದಂಥ ಪತ್ರಿಕೆ ಆಗಿದೆ ಅಂತೇಳಿ ನಾವು ಹೇಳುತ್ತಾ ಹೋಗ್ಬೋದು. ಮೊದಲನೇದಾಗಿ ನಾವು ನೋಡ್ತಾ ಬರೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದಲ್ಲಿ ಬರೀರಿ ಅಂತೇಳಿ 6 ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ 1 ಅಂಕ ಇರುತ್ತೆ, 6 ಅಂಕಗಳು ನೀವು ಪಡಿಬಹುದು. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಹುಲಿದಗಳು ಪದದಲ್ಲಿರುವ ಆಗಿರುವ ಸಂಧಿ. ಇಲ್ಲಿ 4 ಆಪ್ಷನ್ಸ್ ಇರ್ತವೆ. ಹಾಗಾಗಿ ಇಲ್ಲಿ ಆಲ್ರೆಡಿ ನಿಮಗೆ ಇಲ್ಲಿ ಉತ್ತರ ಕಾಣಿಸ್ತಾ ಇದೆ. ಇಲ್ಲಿ ಉತ್ತರ ಯಾವುದಪ್ಪ ಅಂದ್ರೆ 4ರಲ್ಲಿ ಉತ್ತರ ಸಿ, ಆದೇಶ ಸಂಧಿ ಆಗಿದೆ. ಇದಕ್ಕೆ ಉತ್ತರ ಆದೇಶ ಸಂಧಿ. ಎರಡನೇ ಪ್ರಶ್ನೆ: ಇವುಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದ. ಇಲ್ಲಿ ಸಮಾಸ ಸಂಬಂಧಪಟ್ಟಂತ ಒಂದು ಪದವನ್ನು ಕೇಳಲಾಗಿದೆ. ಇಲ್ಲಿ ಆಲ್ರೆಡಿ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಇದು ಡಿ, ಕೈ ಮುಗಿ, ಕೈಯನ್ನು ಪ್ಲಸ್ ಮುಗಿ, ಕೈ ಮುಗಿ ಅನ್ನುವಂತಹದ್ದು ಒಂದು ಕ್ರಿಯಾ ಸಮಸ್ಯೆಗೆ ಉದಾಹರಣೆ ಪದ ಆಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ: ಇಲ್ಲಿ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳಿದೆ. ಅರಸನತ್ತಣೆ ಎಂಬಂತ ಪದದಲ್ಲಿರುವ ವಿಭಕ್ತಿಯ ಹೆಸರು. ಇಲ್ಲಿ ಉತ್ತರ ಯಾವುದು? ಡಿ ಆಗಿದೆ. ಉತ್ತರ ಡಿ, ಪಂಚಮಿ ವಿಭಕ್ತಿ. ಇದು ಹಳಗನ್ನಡಕ್ಕೆ ಸಂಬಂಧಪಟ್ಟಂತ ವಿಭಕ್ತಿ ಪ್ರತ್ಯಯಗಳಿಗೆ ಬರುವಂಥ ಒಂದು ವಿಭಕ್ತಿ ಪ್ರತ್ಯಯ ಆಗಿದೆ. 4ನೇ ಪ್ರಶ್ನೆ ನೋಡ್ತಾ ಹೋಗೋಣ. 4 ಪ್ರಶ್ನೆ ಈ ರೀತಿಯಾಗಿದೆ: ಪ್ರತ್ಯುತ್ತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಇದು ಸಂಸ್ಕೃತ ಅಥವಾ ಕನ್ನಡ ಸಂಧಿ. ನೀವು ನೋಡ್ಬೇಕಾದ್ರೆ ಮೊದಲಿಗೆ ಇದು ಸಂಸ್ಕೃತ ಪದನ ಅಥವಾ ಕನ್ನಡ ಪದ ಅಂತೇಳಿ ನಾವು ಮೊದಲು ಗುರುತಿಸಬೇಕು. ತದನಂತರ ಇದು ಯಾವ ಸಂಧಿ ಅಂತೇಳಿ ನಾವು ನೋಡೋದಕ್ಕೆ ತುಂಬ ಸುಲಭವಾಗುತ್ತದೆ. ಹಾಗಾಗಿ ಪ್ರತ್ಯುತ್ತರ ಅನ್ನೋದು ಹೆಣ್ ಸಂಧಿಯಾಗಿದೆ. ಉತ್ತರ ಎ, ಹೆಣ್ ಸಂಧಿ. ಪ್ರಶ್ನೆ 5: ಜನರಿಗೆ ಅಂಗಡಿಗೆ ಹೋಗುತ್ತಾರೆ. ಈ ವಾಕ್ಯವು ಈ ಕಾಲರೂಪಕ್ಕೆ ಉದಾಹರಣೆಯಾಗಿದೆ. ಇದು ಕಾಲರೂಪಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಆಗಿದೆ. ಕಾಲರೂಪವಾಗಿದೆ. ಇಲ್ಲಿ ನಾವು ನೋಡ್ತಾ ಹೋದರೆ ದ ಅಂತ ಬಂತಾದರೆ ಇದು ಭೂತಕಾಲಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ವಾ ಇದ್ದರೆ ಇದು ಭವಿಷ್ಯತ್ ಕಾಲಕ್ಕೆ, ಉತ್ತ ಅಂತ ಬಂದರೆ ಇದು ವರ್ತಮಾನ ಕಾಲಕ್ಕೆ ಅಂತೇಳಿ ನೀವು ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಹೋಗುತ್ತಾರೆ ಅನ್ನೋಂಥ ಪದ ಇರೋದ್ರಿಂದ ಇಲ್ಲಿ ನಾವು ನೋಡೋದಾದ ಯಾವುದು ಅಂತಂದರೆ ಉತ್ತರ ಸಿ, ವರ್ತಮಾನ ಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಜಯವಾಗಲಿ ಪದವು ಈ ಕ್ರಿಯಾ ರೂಪಕ್ಕೆ ಉದಾಹರಣೆಯಾಗಿದೆ. ಯಾವುದಪ್ಪ ಅಂತಂದರೆ ಉತ್ತರ ಎ, ಯಾವುದು? ವಿದ್ಯಾರ್ಥಕ ರೂಪಕವಾಗಿದೆ. ಹೀಗೆ 6ಕ್ಕೆ 6 ನೀವು ಪ್ರಶ್ನೆಗಳಿಗೆ ಬರೀಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 2ನೇ ಹೆಡ್ಡಿಂಗಲ್ಲಿ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲನೇ ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಹೊಂದುವ ಸಂಬಂಧಿ ಪದವನ್ನು ಬರೀರಿ. ಇದು ಆಸ್ ಇಟ್ ಈಸ್ ನಾವು ನೋಡ್ತಾ ಬರ್ತೀವಿ. ಏನು SSLCಯಲ್ಲಿ ಕೇಳುವಂಥದ್ದೇ ರೀತಿಯಾಗಿ 3ನೇ ಪದಕ್ಕೆ ಸಂಬಂಧಪಟ್ಟಂಥ ಪದವನ್ನು ಬರಿಬೇಕು ಅಂತೇಳಿ ಕೇಳ್ತಾ ಹೋಗ್ತಾರೆ. 4 ಇರ್ತವೆ, 4 ಅಂಕಗಳನ್ನು ಪಡಿಬಹುದು. ಈಗ 7ನೇ ಪ್ರಶ್ನೆ ಇದೆ: ಧಾರವಾಡ ಅನ್ನೋದು ಅಂಕಿತ ನಾಮವಾದರೆ ವಿಜ್ಞಾನಿ ಯಾವುದು? ಅನ್ವರ್ಥ ನಾಮ, ನಾಮಪದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ: ಮಲಗು ಅಕರ್ಮಕ ಧಾತು ಆದರೆ ಓದು ಸಕರ್ಮಕ ಧಾತುವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ರಾಯ, ರಾಜ ಇದು ತತ್ಸಮ ತದ್ಭವಗಳಿಗೆ ಸಂಬಂಧಪಟ್ಟಂತೆ. ಸಿರಿ, ಶ್ರೀ ಎನ್ನುವಂತಹ ತದ್ಭವ ರೂಪವಾಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ: ಪತ್ರ ಅಂದರೆ ಎಲೆ, ಚಕ್ಕಡಿ ಅಂತಂದರೆ ಗಾಡಿ. ಹೀಗೆ 4ಕ್ಕೆ 4 ಬರೆದು ನಿಮ್ಗೆ 4 ಅಂಕಗಳು ಸಿಗುತ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ಹೆಡ್ಡಿಂಗು 3ನೇ ಹೆಡ್ಡಿಂಗ್ ನೋಡ್ತಾ ಹೋಗೋಣ. 3ನೇ ಹೆಡ್ಡಿಂಗಲ್ಲಿ ಈ ಕೆಳಗಿನ ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತ ಕೇಳ್ತಾರೆ. 7 ಇರ್ತವೆ, 7ಕ್ಕೆ 7 ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ. ಇಲ್ಲೂ ಅಷ್ಟೇ ನಾವು ನೋಡ್ತಾ ಹೋಗೋಣ. ಇಲ್ಲಿ
SSLCಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ಏನು 4 + 2 + 1 ಅಂದರೆ 4 ಪಾಠಗಳಿಂದ ಕೇಳುವಂಥ ಪ್ರಶ್ನೆ, 2 ಪದ್ಯಗಳಿಂದ ಕೇಳ್ತಾ ಹೋಗ್ತಾರೆ, 1 ಪೂರಕ ಪಾಠ. ಈ ಪಾಠಗಳಿಂದ ಒಂದು ಪ್ರಶ್ನೆ ಬರೆದು ನಾವು ಕಾಣ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಮೊದಲನೇದು 11ನೇ ಪ್ರಶ್ನೆ ಈ ರೀತಿಯಾಗಿದೆ. ಜಯಪುರದ ಜನರಿಗೆ ಯಾವ ಬಣ್ಣಗಳಂದರೆ ಇಷ್ಟ? ಯಾವುವು ಅಂತಂದರೆ ಜಯಪುರ ಜನರಿಗೆ ಕೆಂಪು, ಕಿತ್ತಳೆ, ಹಳದಿ ಬಣ್ಣಗಳ ಅಂದರೆ ತುಂಬ ಇಷ್ಟವಾಗಿದ್ದಂತೇಳಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. 12ನೇ ಪ್ರಶ್ನೆ ಹೋಗ್ತೋಣ. ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಉತ್ತರ ಯಾವುದು? ಯಾವುದು? ರಾಧಾಕೃಷ್ಣನವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಆಚರಿಸಲಾಗುತ್ತದೆ ಅಂತೇಳಿ ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಡೊಳ್ಳು ಕುಣಿತ ಯಾವ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ? ಹೌದು, ಇದು ಡೊಳ್ಳು ಕುಣಿತವು ಆಲುಮತ ಸಮುದಾಯದ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಕುಣಿತವಾಗಿದೆ. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿ ಅಣ್ಣದ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಇದು ಹರಲೀಲೆ ಪಾಠದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ ಅಂತೇಳಿ ಗುರುತಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮುದ್ದು ಜೋಡಿ ಪಾರಿವಾಳ ಹೇಗೆ ಬಾಳುತ್ತಿದ್ದವು? ಜೋಡಿ ಪಾರಿವಾಳಗಳು ಒಂದೊಂದೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವಂತೇಳಿ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ ಈ ರೀತಿಯಾಗಿದೆ. ಕಡೆದೊಗೆಯಬೇಕಾದ ಪಾಶಗಳು ಯಾವ್ಯಾವು? ಯಾವುದು? ಕಡೆದೊಗೆದಬೇಕಾದ ಪಾಶಗಳು ಯಾವಂತಂದರೆ ಜಾತಿ, ಕುಲ, ಮತ, ಧರ್ಮಗಳು ಅಂತೇಳ್ಬಿಟ್ಟು ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಯಾವುದು? 17ನೇ ಪ್ರಶ್ನೆ. ಪುಟ್ಟ ಹಕ್ಕಿಗೆ ಭೂಮಿ ಆಕಾಶದಲ್ಲಿ ಯಾರ ಭಯವಿದೆ? ಉತ್ತರ ಯಾವುದು? ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಹಾಗೂ ಆಕಾಶದಲ್ಲಿ ಗಿಡುಗನ ಭಯವಿದೆ ಅಂತೇಳಿ ಉತ್ತರವನ್ನು ಬರಿಬೇಕಾಗುತ್ತೆ. ನೋಡಿದ್ರಲ್ಲ ಮಕ್ಕಳೇ, ನಿಮಗೆ ಇಲ್ಲಿ ಇದು ಮೊದಲನೇ ಪ್ರಶ್ನೆ ಪಾಠದಿಂದ ಬಂದಿದೆ, 2ನೇ ಪ್ರಶ್ನೆಯೂ ಪಾಠಗಳಿಂದ, 3ನೇ ಪ್ರಶ್ನೆ ಪಾಠದಿಂದ, 4ನೇ ಪ್ರಶ್ನೆಯೂ ಪಾಠದಿಂದ ಬಂದಿರುವಂಥದ್ದು. ಹಾಗೆ ಇಲ್ಲಿ ನೆಕ್ಸ್ಟ್ 15 ಮತ್ತು 16 ಪ್ರಶ್ನೆಗಳೇನಾಗಿದ್ದಾವೆ ಪದ್ಯದಿಂದ, 17 ಪ್ರಶ್ನೆ ಪೂರಕ ಪಾಠದಿಂದ. ನೋಡಿದ್ವಲ್ಲ, 4 + 2 + 1 ರೀತಿಯಾಗಿ ನಿಮಗೆ ಪ್ರಶ್ನೆಗಳು ಬರ್ತವೆ. ನೀವು ಇದೇ ರೀತಿಯಾದಂಥರಿಯಾಗಿ ಉತ್ತರವನ್ನು ಓದ್ಕೊಳ್ಳೋಕ್ಕೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀರಿ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಇಲ್ಲಿ 10 ಪ್ರಶ್ನೆಗಳು ಇರ್ತವೆ, ಅದು ಸೇಮ್ 2 ಮಾರ್ಕ್ಸ್ ಇರ್ತವೆ, 10 20. ಮಕ್ಕಳೇ ಇಲ್ಲಿ ನೀವು ಗಮನಿಸಬೇಕು, ಇಲ್ಲೂ ಅಷ್ಟೇ ನಿಮಗೆ 4 + 2 + 4 ಅಂತ ಬರ್ತವೆ. ಪಾಠದಿಂದ 4 ಪ್ರಶ್ನೆ, ಪದ್ಯದಿಂದ 2 ಪ್ರಶ್ನೆ, ಪೂರಕ ಪಾಠದಿಂದ ಎಷ್ಟು 4 ಪ್ರಶ್ನೆಗಳು ಬರ್ತವೆ. ಹಾಗಾದರೆ ನಾವು 2 ಮತ್ತು 3 ವಾಕ್ಯದಲ್ಲಿ ಗಮನಿಸಬೇಕು, ಪಾಠ ಮತ್ತು ಒಂದು ಪೂರಕ ಪಾಠಗಳು ಹೆಚ್ಚಿನ ಗಮನ ಕೊಡಬೇಕು. ಯಾಕಂದರೆ ಇಲ್ಲಿ ಹೆಚ್ಚಾಗಿ ಆ ಕಡೆಯಿಂದ ಪ್ರಶ್ನೆಗಳು ಕೇಳೋದು ನಾವು ನೋಡ್ತಾ ಬರ್ತೀವಿ. ಹಾಗಾದರೆ ಮಕ್ಕಳೇ ನಾವು ನೋಡ್ತಾ ಹೋಗೋಣ. ಇಲ್ಲಿ 18ನೇ ಪ್ರಶ್ನೆ ಈ ರೀತಿಯಾಗಿದೆ. ಜಯಪುರದಲ್ಲಿರುವ ಮೀರಾಬಾಯಿ ದೇವಾಲಯ ಸೌಂದರ್ಯವನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಆಗ ನಾವು ಉತ್ತರವನ್ನು ಈ ರೀತಿಯಾಗಿ ಬರಿಬೇಕಾಗುತ್ತೆ. ಜಯಪುರದ ಅಂಬೇರ ಅರಮನೆಯು ಆವರಣದ ತಗ್ಗಿನ ಕಣಿವೆಯಲ್ಲಿ ತಳದಲ್ಲಿ ಮೀರಾಬಾಯಿ ದೇವಾಲಯವು ಕಾಣಿಸುತ್ತದೆ. ಗಿರಿಧನಾಗರವನ್ನು ಪೂಜಿಸುವ ಸ್ಥಳವಾಗಿದೆ. ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗನ್ನು ಚೆನ್ನಾಗಿ ಕಾಣುತ್ತವೆ. ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ, ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ. ಹೀಗೆ ಜಯಪುರದ ಅಂಬೇರ ಅರಮನೆಯ ಆವರಣದಲ್ಲಿರುವ ಮೀರಾಬಾಯಿ ದೇವಾಲಯ ಬಹು ಸುಂದರವಾಗಿದೆ ಅಂತ ಬರೆದರೆ ನಿಮಗೆ ಪೂರ್ತಿಯಾದ ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ಪ್ರಶ್ನೆ 19 ಪ್ರಶ್ನೆ ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವುದು? ರಾಧಾಕೃಷ್ಣನವರ ಶಿಕ್ಷಣದ ಮಹತ್ವವನ್ನು ಹೇಗೆ ವಿವರಿಸಿದ್ದಾರೆ? ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ರಾಧಾಕೃಷ್ಣನವರು ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಅವರು ಒಲವನ್ನು ಕೊಟ್ಟಿದ್ರು ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣ. ರಾಧಾಕೃಷ್ಣನ್ ಅವರು ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದರು. ಅವರು ಶಿಕ್ಷಣದ ಅವಿಭಾಜ್ಯ ಅಂಶ, ಅದು ಮಾನವನನ್ನು ಪೂರ್ಣತೆ, ಸಂಸ್ಕೃತಿಯತ್ತ ಒಯ್ಯುವ ಸಾಧನವಾದ ಮಾರ್ಗ ಎಂದು ವಿವರಿಸಿದ್ದಾರೆ ಅಂತೇಳಿ ಬರೆದರೆ ನಿಮಗಿಲ್ಲಿ ಪೂರ್ಣ ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ 20ನೇ ಪ್ರಶ್ನೆ. ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತವೆ ವಿವರಿಸಿ. ಇಲ್ಲಿ ಪ್ರಶ್ನೆ ಸಮೇತ ತುಂಬ ಈಸಿಯಾಗಿರುವಂಥ ಪ್ರಶ್ನೆ ಆಗಿದೆ, ನಾವು ನೋಡ್ತಾ ಹೋಗೋಣ. ಇಲ್ಲಿ ವೀರಗಾಸೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿದೆ.
ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಅಲ್ಲಿ ವೀರಗಾಸೆ ಕುಣಿತದವರು ಬಿಳಿಯ ಪಂಚೆಯ ವೀರಗಚ್ಚಿ, ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು, ಖಾವಿ ಬಣ್ಣದ ಕಸಹಂಗಿ, ಕೊರಳಿನಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ ಕಾಲ್ಗೆಜ್ಜೆಯನ್ನು ಧರಿಸುತ್ತಾರೆ ಅಂತೇಳಿ ನೀವು ಬರೆದ್ರೆ ಇಲ್ಲೂ ಸಹ ನಿಮಗೆ ಪೂರ್ಣ ಅಂಕಗಳನ್ನು ಸಿಗೋದು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ. 21ನೇದು, ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಅನ್ನುವಂತಹ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆಗೆ ನಾವು ಉತ್ತರ ಈ ರೀತಿಯಾಗಿ ಬರಿತಾ ಹೋಗಬೇಕು. ಒಂದು ಹೊಸ ಶಾಸನವನ್ನು ಬರೆಸುವುದಕ್ಕೆ ಒಂದು ಹೊಸ ಯುದ್ಧ, 500 ಹೊಸ ವೀರಗಲ್ಲು, 1000 ಹಸಿವಿದಿಯರ ದುಃಖ, ಈ ಪರಾಕ್ರಮದ ವೆಚ್ಚಕ್ಕೆ ಹೊಸ ತೆರಿಗೆ, ಅರಮನೆಯಲ್ಲಿ ಜನರಿಗೆ ಬಿಟ್ಟಿ ಚೌಕರಿ, ಆಶ್ರಯ ಹಾಗೂ ಅವರ ಗೋಳು, ಕೊರೆದಿಟ್ಟ ಅಕ್ಷರಗಳನ್ನು ಓದುವುದಕ್ಕೆ ಕಣ್ಣು ಬೇಕು, ಹಾಡುವುದಕ್ಕೆ ನಾಲಿಗೆ ಬೇಕು, ಈ ಸ್ಥಾವರ ಶಿಲೆಗಳಿಂದ ಏನೂ ಆಗುವುದಿಲ್ಲ, ಆದ್ದರಿಂದ ನಾವು ಮೊದಲು ಮನುಷ್ಯರ ಪರವೇ ಮಾಡಬೇಕು ಎಂದು ಬಸವಣ್ಣನವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕಾರ ಎಂಬ ಒಂದು ಪಾಠದಿಂದ ಬಂದಿರುವಂಥ ಪ್ರಶ್ನೆ, ಅತಿ ಮುಖ್ಯವಾದಂಥ ಪ್ರಶ್ನೆ, ನೀವು ನೋಡ್ತಾ ಹೋಗಬೇಕು. ಮಕ್ಕಳೇ, ಗಮನಿಸಿದ್ವಲ್ಲ, ನಾವೀಗ ಪಾಠದಿಂದ ನಾವು 4 ಪ್ರಶ್ನೆಗಳು ಬಂದಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ನೆಕ್ಸ್ಟ್ 22ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 22ನೇ ಪ್ರಶ್ನೆ ಈ ರೀತಿಯಾಗಿದೆ. ಯಾವುದು ಅಂತಂದರೆ ಇಲ್ಲಿ ಪಾರಿವಾಳಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ 22ನೇ ಪ್ರಶ್ನೆ ಈ ರೀತಿ, ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಎನ್ನುವಂತಹ ಪ್ರಶ್ನೆ ಬಂದಿದೆ. ಅದಕ್ಕೆ ನಾವು ಉತ್ತರವನ್ನು ನಾವು ಈ ರೀತಿಯಾಗಿ ಬರಿತಾ ಹೋಗಬೇಕು. ಏನು ಅಂತಂದರೆ, ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟೆಯಲ್ಲಿ ಮುದ್ದು ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು. ಅವು ಮರದ ಪೊಟೆರೆಯಲ್ಲಿ ಮೊಟ್ಟೆ ಇಟ್ಟವು. ಆ ಮೊಟ್ಟೆ ಹೊಡೆದು ಮರಿಗಳು ಹೊರ ಬಂದವು. ಮುದ್ದು ಪಾರಿವಾಳ ಮಧುರ ಸದ್ದು ಕೇಳಿ ಪಾರಿವಾಳ ಆನಂದಿಸಿದವು. ಅಂದರೆ ಅವಾಗ ಆನಂದಕ್ಕೆ ಯಾವ ರೀತಿಯಾಗಿ ಇದ್ದು ಅನ್ನೋದಕ್ಕೆ ಈ ರೀತಿಯಾದಂಥ ಉತ್ತರ ಬರೆದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಯಾವುದಪ್ಪ ಅಂತಂದರೆ 23ನೇ ಪ್ರಶ್ನೆ ಈ ರೀತಿಯಾಗಿದೆ. ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು ಎನ್ನುವಂತಹ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ನಾವು ಈ ರೀತಿಯಾಗಿ ನೋಡ್ತಾ ಹೋಗೋಣ. ಹರಿಶ್ಚಂದ್ರನು ಗಾನರಾಣಿಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾನೆ. ಏನಂತ? ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದ ರಾಜರಿಗೆ ಪಟ್ಟವನ್ನು ಕಟ್ಟುವ ಸಮಯದಲ್ಲಿ ಸತ್ತಿಗೆ ಇಲ್ಲದಿದ್ದರೆ ದೊರೆತನವು ಶೋಭಿಸುವುದಿಲ್ಲ. ಎರಡನೇದಾಗಿ ಹೇಳ್ತಾರೆ, ಭೂಮಿಯಲ್ಲಿ ಯುದ್ಧ ರಂಗದಲ್ಲಿ ಸತ್ತಿಗೆಯನ್ನು ಕಂಡ ಶತ್ರುಗಳು ನಿಲ್ಲುವುದಿಲ್ಲ. ಸತ್ತಿಗೆಯ ಕೆಳಗೆ ಆವರಿಸಿರುವ ನೆರಳಿನಲ್ಲಿ ಯಾವನೂ ಇರುವನೋ ಆತನಿಗೆ ವಿಪತ್ತು, ಅಡಚಣೆಗಳು, ಬಡತನ, ರೋಗ, ಅಪಕೀರ್ತಿ, ಸೋಲು, ಭಯ ಇಲ್ಲವಾಗುವುದು. ಆದ್ದರಿಂದ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಕೊಡಲು ಸಾಧ್ಯವಿಲ್ಲ ಅಂತೇಳಿ ಗಾನರಾಣಿಯರಿಗೆ ಹೇಳ್ತಾ ಹೋಗ್ತಾನೆ. ಈ ರೀತಿಯಾದ ಬರೆದರೆ ನಿಮಗೆ ಇಲ್ಲಿ ಸಹ ಪೂರ್ಣ ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ 24 ಪ್ರಶ್ನೆ ಈ ರೀತಿಯಾಗಿದೆ. ಶಬಲೆಯು ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗೆ ಯುದ್ಧಕ್ಕೆ ಸಿದ್ಧರಾಗಿದ್ದರು? ಮಕ್ಕಳೇ ಗಮನಿಸ್ರಿ ಇಲ್ಲಿ, ಯಾಕೆಂದರೆ ಇಲ್ಲಿ ಪದ್ಯದಿಂದ 2 ಪ್ರಶ್ನೆಗಳು ಬಂದಿರೋದು ನೀವು ನೋಡ್ತಾ ಬಂದ್ರಿ. ಯಾವುದು? ಪಾರಿವಾಳ ಆನಂದಕ್ಕೆ ಕಾರಣವೇನು, ಹಾಗೆಯೇ ಹರಿಶ್ಚಂದ್ರ ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಅಂತ ಹೇಳಿದ ನನ್ನ 2 ಪ್ರಶ್ನೆ ಬಂದು. ಈಗ ನಾವು ಪೂರಕ ಪಾಠಗಳಿಂದ 4 ಪ್ರಶ್ನೆಗಳು ಯಾವ ಬಂದವು ಅಂತೇಳಿ ನೋಡ್ತಾ ಹೋದಾಗ, ಮೊದಲು ನಾವು ನೋಡ್ತಾ ಹೋದರೆ ಇಲ್ಲಿ ಪೂರಕ ಪಾಠದಲ್ಲಿ ಚೆನ್ನಭೈರದೇವಿಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಬಂದಿದೆ. ನೋಡೋಣ. ಚೆನ್ನಭೈರದೇವಿಗೆ ಬುದ್ಧಿ ಕಲಿಸಬೇಕೆಂದು ಪೋರ್ಚುಗೀಸರು ಹೊನ್ನಾವರದ ಮೇಲೆ ದಾಳಿ ಮಾಡಿ ಇಡೀ ಹೊನ್ನಾವರ ಪಟ್ಟಣದಲ್ಲಿರುವ ಮನೆಗೆ ಕೊಟ್ಟಿಗೆ, ಅಂಗಡಿ, ದೇವಾಲಯ, ಮಸೀದಿ, ಬಸದಿ ಎಲ್ಲವನ್ನೂ ಸುಟ್ಟು ಹಾಕಲು ತೀರ್ಮಾನಿಸಿದರು. ಪೋರ್ಚುಗೀಸರ ಸುಮಾರು 130 ಪರಂಗಿ ನಾವೆಗಳು ಅಂಜು ದೀಪವನ್ನು ಬಿಟ್ಟಿದ್ದವು. 2,500 ಅಸ್ತ್ರ ಸಜ್ಜಿತ ಯೋಧರು, ಅರ್ಧದಷ್ಟು ಯೋಧರು ಕುದುರೆಗಳ ಮೇಲೆ ಬರುತ್ತಿದ್ದರು. ಅವರು ಈ ಸಲ ಸಮುದ್ರ ಯುದ್ಧದ ಜೊತೆಗೆ ಭೂ ಯುದ್ಧಕ್ಕೂ ಸಿದ್ಧರಾಗಿರಿ ಬರುತ್ತಿದ್ದರು ಎನ್ನುವಂಥದ್ದು ಶಬಲೆ ಮುಖಾಂತರ ಪೋರ್ಚುಗೀಸರುಗಳಿಗೆ ಯುದ್ಧಕ್ಕೆ ಸಿದ್ಧರಾಗಿರುವ ಬಗ್ಗೆ ವಿವರಣೆಯನ್ನು ಹೇಳ್ತಾ ಹೋಗಿರುವಂಥದ್ದು ನಾವು ನೋಡ್ತಾ ಬಂದ್ವಿ. ನೆಕ್ಸ್ಟ್ 25ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಕವಿ ರತ್ನಾಕರವರ್ಣಿಯು ತನ್ನ ಕೃತಿಯನ್ನು ಬೇರೆ ಬೇರೆ ಭಾಷಿಕರು ಹೇಗೆ ಹೊಗಳಬೇಕೆಂದು ಬಯಸುವನು? ಇಲ್ಲಿ ಕವಿ ಆದಂತಹ ರತ್ನಾಕರವರ್ಣಿ ತನ್ನ ಕೃತಿಯನ್ನು ಯಾವ ರೀತಿ ಹೊಗಳಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾನೆ. ಮೊದಲಿಗೆ ಕನ್ನಡಿಗರು ಅಯ್ಯ ನಿನ್ನ ಕೃತಿ ಚೆನ್ನಾಗಿದೆ ಎನ್ನಬೇಕು. ತೆಲುಗಿನವರು ರಯ್ಯ ಮಂಚಿದಿ ಎಂದೆನ್ನಬೇಕು. ತುಳುವರು ಸಂತೋಷದಿಂದ ಅಯ್ಯ ಎಂಚ ಪೋರ್ಲಾಂಡ್ ಎಂದು ಹೇಳಬೇಕು. ಬೇರೆ ಬೇರೆ ಭಾಷಿಕರು ತನ್ನ
ಕೃತಿಯನ್ನು ಹೊಗಳಬೇಕು ಎಂದು ಕವಿಯು ಬಯಸುವನು. ಈ ರೀತಿಯಾದಂತಹ ಪ್ರಶ್ನೆ ಬಂದಿರುತ್ತೆ, ನೀವು ಉತ್ತರವನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ ಈ ರೀತಿಯಾಗಿದೆ. ದುರ್ಗಪ್ಪನ ಶಂಕರನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವ್ಯಾವು? ಇದು ಒಂದು ಪೂರಕ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ದುರ್ಗಪ್ಪ ಶಂಕರನಿಗೆ ಈ ರೀತಿಯಾಗಿ ಹೇಳ್ತಾನೆ, ಕುಡಿತಮ್ಮ, ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲವೂ ಇಲ್ಲ. ಗಾಳಿಗೆ ಕುಲ ಇದೆಯೇನು ತಮ್ಮ? ನೀರಿಗೆ ಕುಲ ಇದೆಯೇನ ತಮ್ಮ? ನೆಲಕ್ಕೆ ಕುಲ ಇದೆಯೇನ? ಅದು ನಾವು ಮಾಡಿಕೊಂಡದ್ದು. ನೀರನ್ನು ಕುಡಿ ಎಂದು ಕುಲದ ಬಗೆಗೆ ನೀತಿ ಮಾತುಗಳನ್ನು ಹೇಳಿದನು. ಅಂದರೆ ಜಾತಿ ಕುಲಗಳ ಬಗ್ಗೆ ಇಲ್ಲಿ ಹೇಳಿರುವಂಥದ್ದು ನಾವು ಗಮನಿಸ್ತಾ ಹೋಗಬೇಕು. ನೆಕ್ಸ್ಟ್ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. 27ನೇ ಪ್ರಶ್ನೆ, ಪಂಡರಿಬಾಯಿ ಅವರ ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಎನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿದೆ. ಪಂಡರಿಬಾಯಿ ಅವರು ಅಣ್ಣ ವಿಮಲಾನಂದ ನಾಟಕ ಕಂಪನಿಯನ್ನು ನಡೆಸುತ್ತಿದ್ದರು. ಒಮ್ಮೆ ಕಲಾವಿದೆಯೊಬ್ಬಳು ನಾಟಕ ಪ್ರಾರಂಭವಾಗುವುದಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂದು ಹೇಳಿದಳು. ಇದರಿಂದ ಅಂದಿನ ನಾಟಕಕ್ಕೆ ತೊಂದರೆ ಆಗುತ್ತಿತ್ತು. ಈ ಕಾರಣದಿಂದ ಪಂಡರಿಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಬೇಕಂತ ಪ್ರಸಂಗ ಒದಗಿ ಬಂತು. ನೋಡ್ರಿ ಮಕ್ಕಳೇ, ನೀವು ಇಷ್ಟು ಪ್ರಶ್ನೆಗಳಿಗೆ ಏನಾದರೂ ಬರೆದ್ರೆ ನಿಮಗೆ 20 ಅಂಕಗಳು ಸಿಗ್ತಾ ಹೋಗ್ತವೆ. ಹೇಳ್ತಾ ಬಂದಿದ್ದೀನಲ್ವಾ, ಒಂದು ಪಾಠದಿಂದ 4 ಪ್ರಶ್ನೆಗಳು, ಪದ್ಯದಿಂದ 2 ಪ್ರಶ್ನೆಗಳು, ಪೂರಕ ಪಾಠದಿಂದ 4 ಪ್ರಶ್ನೆಗಳು ಬರೆದ್ರೆ ನಿಮಗೆ 20 ಅಂಕಗಳು ಈಸಿಯಾಗಿ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೆಕ್ಸ್ಟ್ ಹೆಡ್ಡಿಂಗಲ್ಲಿ 5ನೇ ಹೆಡ್ಡಿಂಗು, ಈ ಕೆಳಗಿನ ಕವಿ ಸಾಹಿತ್ಯಗಳ ಕಾಲ, ಕೃತಿ ಮತ್ತು ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಒಂದು ಪ್ರಶ್ನೆಗೆ ಇದು ಮೇನ್ ಹೆಡ್ಡಿಂಗ್ ಇರುತ್ತೆ. ಇಲ್ಲಿ ಎಷ್ಟು ಪ್ರಶ್ನೆಗಳಂದರೆ 2 ಪ್ರಶ್ನೆ ಕೇಳ್ತಾರೆ. ಒಂದೊಂದು ಪ್ರಶ್ನೆಗೆ 3 ಅಂಕಗಳು, ನಿಮಗೆ 6 ಅಂಕ ಸಿಗ್ತಾ ಹೋಗುತ್ತೆ. ಇಲ್ಲಿ ಅಂಕಗಳ ಹಂಚಿಕೆ ಸಮೇತ ಇಲ್ಲಿ ನಾವು ಗಮನಿಸ್ಬೋದು. ಇಲ್ಲಿ ಸ್ಥಳ ಕಾಲ ಬರೆದರೆ 1 ಅಂಕ ಸಿಗುತ್ತೆ, ಕೃತಿ ಪ್ರಶಸ್ತಿ ಬರೆದರೆ 1 ಅಂಕ, ಹಾಗೆ ನೀವು ವಾಕ್ಯ ರೂಪದಲ್ಲಿ ಬರೆಯುವುದು, ಭಾಷಾ ಶೈಲಿ ಬರೆದರಲ್ಲಿಗೆ ನಿಮಗೆ 1 ಅಂಕ. ಒಟ್ಟು ನಿಮಗೆ ಎಷ್ಟು ಅಂಕ? ಇಲ್ಲಿ ಒಟ್ಟಾರೆ ನಿಮಗೆ 3 ಅಂಕಗಳು ಸಿಗ್ತಾ ಹೋಗೋದು ನಾವು ಗಮನಿಸ್ತಾ ಬರ್ಬೋದು. ಹಾಗಾದರೆ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಒಂದು ಕವಿ ಪರಿಚಯ. 28ನೇ ಪ್ರಶ್ನೆ, ಸಾಶಿ ಮರಳಯ್ಯ ಎನ್ನುವಂತಹ ಒಂದು ಕವಿ ಪರಿಚಯ ಕೇಳಿದರೆ ಅದು ನೀವು ಈ ರೀತಿಯಾಗಿ ಬರೀಬೇಕು. ವಾಕ್ಯ ರೂಪದಲ್ಲಿ ಬರೆದರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತಾ ಹೋಗುತ್ತೆ. ಶ್ರೀ ಸಾಶಿ ಮರಳಯ್ಯ ಇವರ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತೇಳಿ ಬರೀಬೇಕು. ಅವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರು ನಾಟ್ಯಮಯೂರಿ, ಶಿವತಾಂಡವ, ಗಂಗನಕಲ್ಲು, ವಚನ ವೈಭವ, ನೆಲದ ಸೊಗಡು, ವಿಜಯ ವಾತಾಪಿ, ಕೆಳದಿಯ ಅರಸರು ಮತ್ತು ಕನ್ನಡ ಸಾಹಿತ್ಯದ ಮೊದಲಾದ 90ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇಷ್ಟು ಬರೆದರೆ ನಿಮಗೆ ಎಷ್ಟು ಅಂಕ? 3 ಅಂಕ ಪೂರ್ಣ ಅಂಕ ಸಿಗೋದು ನಾವು ಗಮನಿಸ್ತಾ ಬರಬಹುದು. ಮಕ್ಕಳೇ, ನಿಮ್ಗೆ ಇನ್ನೊಂದು ಒಂದು ವಿಚಾರ ಏನಪ್ಪ ಅಂದರೆ, ನಾವು ಹೊಸಗನ್ನಡದ ಕವಿ ಪರಿಚಯಗಳನ್ನು ಬರೀಬೇಕಾದ್ರೆ ಇವರಿಗೆ ಹೊಸಗನ್ನಡದ ಕವಿಗೆ ಪ್ರಶಸ್ತಿಗಳಂತ ಸಿಗ್ತಾ ಹೋಗ್ತವೆ. ಹಾಗೆಯೇ ಹಳೆಗನ್ನಡ ಕವಿಗಳನ್ನು ಬರೆದರೆ ಅವರಿಗೆ ಏನಿರ್ತವೆ, ಅಲ್ಲಿ ಬಿರುದುಗಳು ಇರುವುದನ್ನು ನಾವು ಗಮನಿಸ್ತಾ ಬರ್ಬೋದು. ಹಾಗಾಗಿ ಹೊಸಗನ್ನಡ ಕವಿಗಳಿಗೆ ಪ್ರಶಸ್ತಿ ಅಂತ ಬರೀರಿ, ಹಳೆಗನ್ನಡ ಕವಿ ಪರಿಚಯ ಕೇಳಿದ್ರೆ ಅಲ್ಲಿ ಬಿರುದುಗಳಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 29 ಪ್ರಶ್ನೆ, ಕವಿ ಹೆಸರು ರಾಘವಂಕ. ಇದು ನಾವು ಇವರ ಪರಿಚಯ ಸ್ವಲ್ಪ ನೋಡ್ತಾ ಹೋಗೋಣ. ರಾಘವಂಕವನ್ನು ಷಟ್ಪದಿಯ ಬ್ರಹ್ಮ ಅಂತಲೂ ಕರಿತಾ ಹೋಗ್ತಾರೆ ಎಂಬ ಬಿರುದಾಂಕಿತರಾದಂಥ ಶ್ರೀ ರಾಘವಂಕ ಅವರು ಕ್ರಿಸ್ತ ಶತಕ ಸುಮಾರು 1225ರಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯಲ್ಲಿ ಇವರು ಜೀವಿಸಿದ್ದರು. ವಿರೂಪಾಕ್ಷನ ಪರಮಭಕ್ತರಾದಂಥ ಇವರು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ್ಯ, ವೀರೇಶ್ವರ ಚರಿತೆ, ಸೋಮನಾಥನ ಚರಿತೆ, ಶರಭ ಚಾರಿತ್ರ್ಯ, ಹರಿಹರ ಮಹತ್ವ ಎನ್ನುವ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಇವರನ್ನು ಉಭಯ ಕವಿ ಕಮಲರವಿ, ಕವಿ ಶರಭ ಬೇರುಂಡ, ಷಟ್ಪದಿಯ ಬ್ರಹ್ಮ ಎನ್ನುವ ಬಿರುದುಗಳನ್ನು ಪಡೆದುಕೊಂಡಿದ್ದರು. ಇವರು ಷಟ್ಪದಿಯ ಕಾವ್ಯದ ನಿರ್ಮಾಪಕ ಎಂಬ ಹೆಗ್ಗಳಿಕೆಗೆ ಸಹ ಪಾತ್ರರಾಗಿದ್ದಂತಹ ಕವಿ ಅಂತೇಳಿ ಬರೆದರೆ ಇಲ್ಲೂ ಸಹ ನಿಮಗೆ ಎಷ್ಟು ಅಂಕ? 3 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 6ನೇ ಹೆಡ್ಡಿಂಗು ಈ ರೀತಿಯಾಗಿದೆ. ಈ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೀರಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಇದಕ್ಕೆ ಸಹ ಎಷ್ಟು ಅಂಕ ಅಂದರೆ 1 ಇರುತ್ತೆ. ಇಲ್ಲಿ 3 ಅಂಕ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ ನಾವು ಗಮನಿಸ್ಬರ್ಬೋದು. ಒಂದು ಪ್ರಸ್ತಾರ ಹಾಕುವುದಕ್ಕೆ 1 ಅಂಕ, ಗಣ ವಿಭಾಗಿಸಿ ಬರೆದರೆ 1 ಅಂಕ,
ಛಂದಸ್ಸಿನ ಹೆಸರು ಬರೆದರೆ 1 ಅಂಕ. ಒಟ್ಟು ನಮಗೆ ಇಲ್ಲಿ ಎಷ್ಟು ಅಂಕ? 3 ಅಂಕಗಳಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಮಕ್ಕಳೇ, ಪ್ರಶ್ನೆ 30ನೇ ಪ್ರಶ್ನೆ ಈ ರೀತಿಯಾಗಿದೆ. ಅತಿ ಕುಟಿಲ ಮನಮಂ ಧನಲು ಅಭ್ಯತೆಯಿಂದಂ ದುಷ್ಟ ಬುದ್ಧಿಯಂ ನುಡಿದಂ ಪುಚಿಯಂ ಎನ್ನುವಂಥದ್ದು ನಿಮಗೆ ತಿಳ್ಕೊಂಡಿರ್ಬೇಕು ಮಕ್ಕಳೇ. ಇಲ್ಲಿ ಒಂದು ಸಾಲು ಕೊಟ್ಟರೆ ಅದು ಕರ್ನಾಟಕದ ವೃತ್ತಗಳಲ್ಲಿ ಒಂದಾಗಿರುತ್ತದೆ. ಹಾಗೆಯೇ 2 ಸಾಲು ಕೊಟ್ಟರೆ ನಿಮಗೆ ಇಲ್ಲಿ ಯಾವುದು? ಕಂದ ಪದ್ಯವಾಗಿರುತ್ತದೆ. ಇಲ್ಲಿ 3 ಸಾಲು ಕೊಟ್ಟರೆ ಯಾವುದಾದ್ರೂ ಷಟ್ಪದಿಯಾಗಿರುತ್ತೆ. ಅಲ್ಲಿ ಷಟ್ಪದಿಯಲ್ಲಿ ನೀವು ನೋಡ್ತಾ ಹೋಗ್ಬೋದು. ಅಲ್ಲಿ ಯಾವುದು? ಭಾಮಿನಿ ಆದರೂ ಆಗಿರ್ಬೋದು, ವಾರ್ಧಕ ಷಟ್ಪದಿರಾಗಿರ್ಬೋದು. ಮಕ್ಕಳೇ, ನೀವು ಗಮನಿಸಬೇಕು, ಇಲ್ಲಿ 2 ಸಾಲು, 1 ಸಾಲು, 2 ಸಾಲು, 3 ಸಾಲುಗಳು ಕೊಟ್ಟಾಗ ಈಸಿಯಾಗಿ ನೀವು ಕಣ್ಮುಚ್ಕೊಂಬಿರೋದು ಒಂದು ವೃತ್ತ ಆಗಿರುತ್ತೆ. ಅದು ಕಂದ ಪದ್ಯ. 3 ಸಾಲು ಕೊಟ್ಟ ಷಟ್ಪದಿಯಲ್ಲಿ ಅಲ್ಲಿ ಒಂದು ಭಾಮಿನಿ ಆಗಿರ್ಬೋದು ಅಥವಾ ವಾರ್ಧಕ ಷಟ್ಪದಿ ಆಗಿರುತ್ತೆ ಅಂತೇಳಿ ಗಮನಿಸಬೇಕು. ಹಾಗಾದರೆ ಇಲ್ಲಿ 2 ಸಾಲು ಕೊಟ್ಟಿರೋದ್ರಿಂದ ಇದು ನಾವು ನೋಡ್ಬೋದು, ಇದು ಕಂದ ಪದ್ಯ. ನೋಡ್ರಿ, ಕಂದಿ ಪದ್ಯಕ್ಕೆ ಇಲ್ಲಿ ಆಲ್ರೆಡಿ ನಾವಿಲ್ಲಿ ಹಾಕಿದ್ದೀವಿ. ಮೊದಲೇದು ಲಘು ಲಘು ಲಘು, ಹಾಗೆಯೇ ನಂತರ ಲಘು ಲಘು, ಇಲ್ಲಿ ನಾವು ವಿಸರ್ಗ ಇರೋದ್ರಿಂದ ಅದು ಗುರು ಆಗಿರುತ್ತದೆ. ನೆಕ್ಸ್ಟು ಲಘು ಲಘು, ನಂತರ ನೋಡ್ಬೇಕಿದು ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗಿದೆ? ಗುರು ಆಗಿದೆ ಇಲ್ಲಿ, ಹಾಗಾಗಿ ಇದು ಗುರು. ಹಾಗೆಯೇ 4 ಮಾತ್ರೆಗಳು ಇಲ್ಲಿ ನಾವು ಬಿಡಿಸ್ಬಿಟ್ಟು 4 ಮಾತ್ರೆಗೆ ಒಂದು ಗಣ ವಿಂಗಡಣೆ ಮಾಡ್ತಾ ಬರ್ಬೋದು. ಹಾಗಾಗಿ ಮಾಡ್ತಾ ಬಂದಾಗ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ಅಂತಂದರೆ ಇದು 3 ಮಾರ್ಕ್ಸ್ ಇರಾಗಿದೆ ಕಂಡು ಬರುತ್ತೆ. ಹಾಗೆಯೇ ಈ ಮೇಲಿನ ಪದ್ಯವು ಮಾತ್ರಗಳಾಧಾರಿತ ಕಂದ ಪದ್ಯದಲ್ಲಿ ರಚಿತವಾಗಿ ಅಂತ ಬರೆದರೆ ನಿಮಗೆ ಎಷ್ಟು ಅಂಕ? 3 ಪೂರ್ಣಾಂಕ ಸಿಗ್ತಾ ಹೋಗುತ್ತೆ. ಮಕ್ಕಳೇ, ನೀವು ಇಲ್ಲಿ ಪರ್ಸರ್ ಹಾಕಕ್ಕೆ ಬಂದರೆ ನೀವು ಉತ್ತಮವಾದ ಅಂಕಗಳನ್ನು ಪಡಿಬಹುದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ಇಲ್ಲಿ 7ನೇ ಹೆಡ್ಡಿಂಗಲ್ಲಿ ಏನಿದೆ ಅಂತಂದರೆ, ಈ ಕೆಳಗಿನ ವಾಕ್ಯದಲ್ಲಿ ಅಲಂಕಾರ ಹೆಸರಿಸಿ ಲಕ್ಷಣ ಬರೆದ ಸಮನ್ವಯವನ್ನು ಗೊಳಿಸಿರಿ ಅಂತೇಳ್ಬಿಟ್ಟು ಏನಾಗಿದೆ ಇಲ್ಲಿ ಹೆಡ್ಡಿಂಗ್ ಕೇಳ್ತಾ ಹೋಗ್ತಾರೆ. ಇದು ಒಂದು ಕೇಳಿರ್ತಾರೆ, ಇಲ್ಲೂ ಸಹ ನಿಮಗೆ ಪೂರ್ಣದ 3 ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ಇಲ್ಲೂ ಅಷ್ಟೇ, ಅಲಂಕಾರವನ್ನು ಹೆಸರಿಸುವುದರಿಂದ 1 ಅಂಕ ಸಿಗುತ್ತೆ, ಲಕ್ಷಣ ಬರೆಯೋದ್ರಿಂದ 1 ಅಂಕ, ಸಮನ್ವಯ ಮಾಡೋದ್ರಿಂದ 1 ಅಂಕ. ಮಕ್ಕಳೇ, ಈಸಿಯಾಗಿ ನೀವು ಅಲಂಕಾರ ಹೆಸರು ಬರೆದ್ರೆ ಸಾಕು ನಿಮ್ಗೆ 1 ಅಂಕ ಸಿಗುತ್ತೆ. ಅದರ ಲಕ್ಷಣ ಬರೆದ್ರೆ 1 ಅಂಕ ಸಿಗ್ತಾ ಹೋಗುತ್ತೆ, ಸಮನ್ವಯ ಮಾಡಿದ್ರೆ 3 ಅಂಕಗಳು. 31ನೇ ಪ್ರಶ್ನೆ ಈ ರೀತಿಯಾಗಿದೆ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇದು ನೋಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ಅಲಂಕಾರ ಅಂತಂದ್ರೆ ಇದು ಅಲಂಕಾರ ಹೆಸರು ಬರೀಬೇಕು, ಉಪಮ ಅಲಂಕಾರ. ಲಕ್ಷಣ ಏನು? 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮ ಅಲಂಕಾರವಾಗಿರುತ್ತದೆ. ಇದರ ಒಂದು ಲಕ್ಷಣ ಬರೆದು ನಿಮಗೆ ಇಲ್ಲಿ 2 ಅಂಕ ಸಿಕ್ಬಿಡುತ್ತೆ. ನಾವು ಮಾಡ್ಬೇಕಾದ್ರೆ ನೆಕ್ಸ್ಟ್ ಕೆಲಸ ಯಾವುದು ಅಂತಂದರೆ, ಮುಖ್ಯವಾಗಿ ಇಲ್ಲಿ ಉಪಮಯ ಭೀಮ ದುರ್ಯೋಧನರು ಅಂತ ಬರೆಯೋದು. ಉಪಮಾನ ಯಾವುದು? ಮದಗಜಗಳು. ನೋಡಿ, ಭೀಮ ದುರ್ಯೋಧನರು ಹೇಗೆ ಅವರು ಹೋರಾಟ ಮಾಡ್ತಿದ್ದಾರೆ ಅಂದರೆ 2 ಮದಗಜಗಳು ಅಂದರೆ ಇಲ್ಲಿ ಇದೆಯಲ್ವಾ, ಈ ಮದಗಜಗಳಂತೆ ಹೋರಾಡುತ್ತಿದ್ದರು ಅನ್ನೋದಕ್ಕೆ ಇರೋದಕ್ಕೆ ಕವಿ ಇಲ್ಲಿ ಈ ರೀತಿ ವರ್ಣಿಸಿದ್ದಾರೆ. ಹಾಗಾದರೆ ಉಪಮವಾಚಕ 2ರಲ್ಲಿರುವಂಥದ್ದು ಯಾವುದು ಅಂತಂದರೆ ಇಲ್ಲಿ ಅಂತೆ. ಈ ಅಂತೆ ಪದ ಬಂದಿರೋದ್ರಿಂದ ಇದು ಏನಾಗುತ್ತೆ? ಉಪಮ ವಾಚಕ. ಸಮಾನ ಧರ್ಮ ಯಾವುದು? ಹೋರಾಡುವುದು. ಇಲ್ಲಿ ಹೋರಾಡುವುದು ಅಂತ ಇದೆಯಲ್ವಾ, ಹೋರಾಡೋದು, ಇಬ್ಬರಲ್ಲಿ ಹೋರಾಟವನ್ನು ನಾವು ಕಾಣ್ತಾ ಬರ್ತೀವಿ. ಹೀಗೆ ಸಮನ್ವಯಗೊಳಿಸೋದು. ಇಲ್ಲಿ ಉಪಮವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯವೇನಾಗಿದೆ? ಉಪಮ ಅಲಂಕಾರ ಅಂತ ಹೇಳ್ಬಿಟ್ಟು ನೀವು ಬರೆದರೆ ನಿಮಗೆ ಇಲ್ಲಿ ಪೂರ್ಣವಾದಂತಹ 3 ಅಂಕಗಳು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 8ನೇ ಹೆಡ್ಡಿಂಗಲ್ಲಿ ಏನಿದೆ ಅಂತಂದರೆ, ಇಲ್ಲಿ ಈ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೀರಿ ಅಂತೇಳಿ ನಿಮಗೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಇದು ಅಷ್ಟೇ 3 ಅಂಕಗಳದ ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ಅಷ್ಟೇ ನೀವು ಬರಿಬೇಕು. ಗಾದೆಯ ಮಹತ್ವವನ್ನು ವಿವರಣೆ ಬರೆದ್ರೆ 1 ಅಂಕ ಸಿಗುತ್ತೆ. ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರೆದ್ರೆ 1 ಅಂಕ ಸಿಗುತ್ತೆ. ನಿಮ್ಮ ಭಾಷಾ ಶೈಲಿ ಪದಬಂಧಕ್ಕೆ ನೀಟ ಬರೆದ್ರೆ ನಿಮಗೆ 1 ಅಂಕ. ಅಲ್ಲಿಗೆ ನಿಮ್ಗೆ ಎಷ್ಟು ಅಂಕ? 3 ಅಂಕಗಳು ಸಿಗ್ತಾ ಹೋಗುತ್ತೆ. ಮಕ್ಕಳೇ, ನಿಮಗೆ ಇಲ್ಲಿ ಚಾಯ್ಸ್ ಇರುತ್ತೆ, ಯಾವುದಾದ್ರೂ ಒಂದನ್ನು ನೀವು ಬರಿಬಹುದು. 32ನೇ ಪ್ರಶ್ನೆ ಈ ರೀತಿಯಾಗಿದೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ಒಂದು ಗಾದೆಯನ್ನು ಕೇಳಿರ್ತಾರೆ. ಇನ್ನೊಂದು ಗಾದೆ ಯಾವುದು? ದೂರದ ಬೆಟ್ಟ ನುಣ್ಣಗೆ ಎನ್ನುವಂಥ ಗಾದೆಯನ್ನು ಕೇಳಿದರೆ, ಹಾಗಾಗಿ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಗೊತ್ತಿದ್ರೆ ಬರೀದ್ರೆ ಸಾಕು, ನಿಮಗೆ ಏನು 3 ಅಂಕ ಬರ್ತಾ ಹೋಗುತ್ತೆ. ಇಲ್ಲಿ ಬರಿಬೇಕು ಮೊದಲಿಗೆ ನೀವು ಮಹತ್ವವನ್ನು. ಏನು? ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತು. ಹಿರಿಯರ ಅನುಭವದ ನುಡಿಮುತ್ತುಗಳೇ ಈ ಗಾದೆಗಳು. ಬಿಂದುವಿನಂತಹ ಗಾದೆಯಲ್ಲಿ ಸಿಂಧುವಿನಂತಹ ವಿಶಾಲ ಅರ್ಥವು ಅಡಗಿರುತ್ತದೆ. ಅಂತಹ ಮಹತ್ವದ ಗಾದೆಗಳಲ್ಲಿ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎನ್ನುವ ಗಾದೆಯೂ ಸಹ ಒಂದಾಗಿದೆ. ಇಷ್ಟು ಬರೆದ ನಿಮಗೆ 1 ಅಂಕ ಸಿಗುತ್ತಾ ಹೋಗ್ತದೆ. ನೆಕ್ಸ್ಟ್ ನೀವು ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಬರಿತಾ ಹೋದರೆ 1 ಅಂಕ. ಏನು? ಹಾಲು ಬೆಳ್ಳಗಿರುತ್ತದೆ,
ಇದರಂತೆ ಸುಣ್ಣವೂ ಸಹ ಬೆಳ್ಳಗಿರುತ್ತದೆ. ದೂರಕ್ಕೆ ಹಾಲು ಸುಣ್ಣಗಳು ವ್ಯತ್ಯಾಸವು ಗೊತ್ತಾಗುವುದಿಲ್ಲ. ಸುಣ್ಣದ ನೀರನ್ನು ಹಾಲೆಂದು ಭ್ರಮಿಸಿ ಕುಡಿದರೆ ಕುಡಿದವರ ಸ್ಥಿತಿ ಚಿಂತಾಜನಕವಾಗುತ್ತದೆ. ಹಾಗೆಯೇ ಹಾಲನ್ನು ಸುಣ್ಣದ ನೀರೆಂದು ಭಾವಿಸಿ ಗೋಡೆಗೆ ಬಳಸಿದರೆ ಹಣ ವ್ಯರ್ಥವಾಗುತ್ತದೆ. ಹೀಗೆ ವ್ಯಕ್ತಿ ಅಥವಾ ವಸ್ತುವಿನ ಹೊರ ಬಣ್ಣವನ್ನು ನೋಡಿ ಬೆಲೆ ಕೊಡುವುದು, ಗೌರವಿಸುವುದು, ವ್ಯವಹರಿಸುವುದು ಅಪಾಯಕಾರಿ, ದುಃಖಕ್ಕೆ ಕಾರಣ ಆಗಬಹುದು. ಕೆಲವರು ಅತಿಯಾದ ವಿನಯವನ್ನು, ಗಾಂಭೀರ್ಯವನ್ನು ತೋರಿಸಿ ಆಗಬೇಕಾದ ಕಾರ್ಯ ಆಗುವವರೆಗೆ ಹೋಗಲಿ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಆ ನಂತರ ಮೋಸ ಮಾಡಿ ಹೋಗುತ್ತಾರೆ. ಆದ್ದರಿಂದ ಯಾರ ಜೊತೆಯಾಗಲಿ ಸ್ನೇಹವನ್ನು, ವ್ಯವಹಾರವನ್ನು, ಸಂಬಂಧವನ್ನು ಬೆಳೆಸಿಕೊಳ್ಳುವ ಮೊದಲು ವ್ಯಕ್ತಿ ಯೋಗ್ಯತೆ ನೆರಬೇಕು ಎನ್ನುವುದನ್ನು ಈ ಗಾದೆಯ ಮಹತ್ವವನ್ನು ತಿಳಿಸ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾದಂಥ ಭಾಷೆಗಳು ಉದಾಹರಣೆಗಳನ್ನು ಕೊಡ್ತಾ ಬಂದು ಪದಗಳನ್ನು ಕ್ಲೀನಾಗಿ ಜೋಡಿಸ್ತಾ ಹೋದರೆ ನಿಮಗೆ ಇಲ್ಲಿ ಪೂರ್ಣವಾದಂತಹ 3 ಅಂಕ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇದಲ್ಲದೆ ನೆಕ್ಸ್ಟ್ ಪ್ರಶ್ನೆ ಅಷ್ಟೇ, ದೂರದ ಬೆಟ್ಟ. ನೋಡಿ, ಈ ರೀತಿಯಾದ ನೀವು 2ನೇ ಪ್ರಶ್ನೆಗೆ ಸಮೇತ ಚೆನ್ನಾಗಿ ಓದ್ಕೊಂಡು ಬರೀತಾ ಹೋದರೆ ಇದು ಸಹ ನಿಮಗಿಲ್ಲಿ 3 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 9ನೇದು ಯಾವುದು ಅಂತಂದರೆ, ಇಲ್ಲಿ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಸ್ವಾರಸ್ಯ ವಿವರಿಸಿರಿ ಅಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಕೇಳಿದಾಗ ಇಲ್ಲಿ 6 ಇರ್ತವೆ. ಒಂದೊಂದು ಸಂದರ್ಭಕ್ಕೆ ಇಲ್ಲಿ 3 ಅಂಕಗಳಿರ್ತವೆ. 18 ಅಂಕಗಳನ್ನು ಬರೆದು ನಾವು ಕಾಣ್ತಾ ಹೋಗ್ತೀವಿ. ಮಕ್ಕಳೇ, ಇಲ್ಲಿ ಗಮನಿಸ್ತಾ ಬರಬೇಕು ನೀವು, ಪದ್ಯಗಳಿಂದ ಮತ್ತು ಪಾಠಗಳಿಂದ ಇಲ್ಲಿ 3+3 ಇರ್ತಾ ಹೋಗೋದು ನಾವು ಗಮನಿಸ್ತಾ ಹೋಗ್ತೀವಿ. ಯಾಕಂತಂದರೆ ಇಲ್ಲಿ ಪದ್ಯಗಳಿಂದ 3 ಪ್ರಶ್ನೆ ಬರ್ತವೆ, ಪಾಠದಿಂದ 3 ಒಂದು ಸಂದರ್ಭಗಳನ್ನು ಬಂದಿರೋದು ನಾವು ಗಮನಿಸ್ತಾ ಬರ್ಬೋದು. ಇಲ್ಲೂ ಅಷ್ಟೇ ನಿಮಗೆ ಅಂಕಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಆಯ್ಕೆ ಬರೆದಾಗ ಅಲ್ಲಿ ಕರ್ತೃ, ಆಕಾರ, ಪಠ್ಯ ಬರೆದ್ರೆ ನಿಮಗೆ 1 ಅಂಕ. ಸಂದರ್ಭ ಯಾರಿಗೆ ಯಾವಾಗ ಎನ್ನುವಂಥ ಸಂದರ್ಭ ಆ ವಿವರಣೆ ಬರ್ತಾ ಹೋಗ್ತಾ ನಿಮಗೆ 1 ಅಂಕ. ಸ್ವಾರಸ್ಯ ಅಂತರ ಅರ್ಥ, ಭಾಷೆ, ಪದಬಂಧದಿಂದ ಬರೆದ್ಬಿಟ್ಟು ಸ್ವಾರಸ್ಯವನ್ನು ರೂಪದಲ್ಲಿ ಹೇಳಿದ್ರಲ್ಲಿ ನಿಮಗೆ 1 ಅಂಕ. ಒಟ್ಟು ನಿಮಗೆ ಇಲ್ಲಿ 3 ಅಂಕಗಳು ಸಿಗ್ತವೆ ನಾವು ಗಮನಿಸ್ತಾ ಬರ್ಬೋದು. ಹಾಗಾದರೆ 33ನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಜ್ಯಭಾರ ಅಂದರ ಕಾಯಕದಕ್ಕೆ ವಂಶ ಇದ್ದರ ಸಾಲದು. ಹೌದು, ಇದು ನಿಮಗೆ ಒಂದು ಹೊಸದಾಗಿಟ್ಟಿರುವಂಥ ಪಾಠದ ಅಧಿಕಾರ ಚಾಪ್ಟರ್ನಿಂದ ಬಂದಿರುವಂಥ ಒಂದು ಸಂದರ್ಭವಾಗಿದೆ. ಆಯ್ಕೆ ಈ ರೀತಿಯ ಬರೀಬೇಕು. ಈ ವಾಕ್ಯವನ್ನು ಶ್ರೀ ಗಿರೀಶ್ ಕಾರ್ನಾಡ್ ಅವರು ರಚಿಸಿರುವ ತಲೆದಂಡ ನಾಟಕದಿಂದ ಆಯ್ದು ಅಧಿಕಾರ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇಷ್ಟು ಬರೆದು ನಿಮಗೆ 1 ಅಂಕ. ಸಂದರ್ಭ ಯಾರಿಗೆ ಯಾವಾಗ ಅಂತ ಬರೀತಿದ್ರಲ್ಲ ಅದನ್ನು ನೀವು ಸಂದರ್ಭ ರೂಪದಲ್ಲಿ ಬರಿಬೇಕಾಗುತ್ತೆ. ಏನು ಸಂದರ್ಭ? ಯಾವ ಸಂದರ್ಭದಲ್ಲಿ? ಬಿಜ್ಜಳನು ಮಂಚಣಕ ಮಿತ್ರರೊಡನೆ ಬಸವಣ್ಣನ ಬಗ್ಗೆ ಮಾತನಾಡುವಾಗ, ನಾನು ಚಾಲುಕ್ಯರ ಸಾಮಂತನಾಗಿದ್ದಾಗ ಮಂಗಳವಾಡಕ್ಕೆ ಬಂದ ಬಸವಣ್ಣನಿಗೆ 20 ವರ್ಷಗಳು ಸಹ ಆಗಿರಲಿಲ್ಲ. ಆಗಲೇ ಅವನು ರಾಜನಾಗುವನಿಗೆ ವಂಶಕ್ಕಿಂತ ಯೋಗ್ಯತೆ ಮುಖ್ಯವೆನ್ನುತ್ತಿದ್ದನು ಎನ್ನುವಂಥ ಮಾತನ್ನು ನೆನಪಿಸಿಕೊಂಡು ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಹೋಗ್ತಾನೆ. ಏನಂತ? ರಾಜ್ಯಭಾರ ಅಂದರ ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಅನ್ನೋಂಥ ಮಾತನ್ನು ಬಸವಣ್ಣ ಹೇಳಿದ್ದೆ ಅಂತ ಹೇಳ್ಬಿಟ್ಟು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ ಬಿಜ್ಜಳನಲ್ಲಿ. ಹಾಗಾದರೆ ಇಷ್ಟು ಬರೆದು ನಿಮಗೆ 1 ಅಂಕ. ಸ್ವಾರಸ್ಯ ಏನು? ರಾಜನಾದವನು ಅಧಿಕಾರವನ್ನು ತನ್ನ ಸಾಮರ್ಥ್ಯ ಹಾಗೂ ಯೋಗ್ಯತೆಯಿಂದ ಪಡೆಯಬೇಕೇ ಹೊರತು ಆ ವಂಶದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಅಲ್ಲ ಎನ್ನುವ ಬಸವಣ್ಣನ ಅಭಿಪ್ರಾಯವು ಸ್ವಾರಸ್ಯವಾಗಿ ಅಭಿವ್ಯಕ್ತಗೊಂಡಿದೆ ಅಂತ ಬರೆದರೆ ನಿಮಗಿಲ್ಲಿ 1 ಅಂಕ. ಒಟ್ಟು ಎಷ್ಟು? 3 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ 34ನೇ ಪ್ರಶ್ನೆ ಈ ರೀತಿಯಾಗಿದೆ. ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತಾ? ನೋಡ್ರಿ, ಆಯ್ಕೆ ಬರೀಬೇಕಿಲ್ಲಿ ನೀವು. ಏನು ಅಂತಂದರೆ ಆಯ್ಕೆ, ಈ ವಾಕ್ಯವನ್ನು SL ಭೈರಪ್ಪನವರು ರಚಿಸಿರುವ ನಾ ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎನ್ನುವ ಗದ್ಯ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಸ್ವಾಮಿಯವರ ಲೇಖನ ಕುರಿತು ಈ ರೀತಿಯಾಗಿ ಹೇಳ್ತಾರೆ. ಏನಂತ? ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತದೆ ಗೊತ್ತೇ ಎಂದು ಹೇಳಿದಂಥ ಸಂದರ್ಭದಲ್ಲಿ ಸ್ವಾಮಿ ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಸ್ವಾರಸ್ಯ ಏನಿದ್ರ ಅಂತಂದರೆ BGL ಸ್ವಾಮಿಯವರಿಗಿದ್ದಂಥ ಒಂದು ವಿಜ್ಞಾನ ಕ್ಷೇತ್ರದಿಂದ ಆಸಕ್ತಿ ಕುರಿತು ಹೇಳಿರುವಂಥದ್ದು. ಸಸ್ಯಗಳ ಕಾಂಡಗಳಲ್ಲಿ ಅದ್ಭುತ ಬಣ್ಣದ ಲೋಕವಿದೆ, ಅದನ್ನು ಕಾಣುವ ಕಣ್ಣು ನಮ್ಮದಾಗಬೇಕು ಎನ್ನುವಂಥ ಒಂದು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಅಂತೇಳಿ ಬರೆದರೆ ನಿಮಗಿಲ್ಲಿ 3 ಅಂಕಗಳು ಸಿಗುತ್ತೆ ಮಕ್ಕಳೇ. ನೆಕ್ಸ್ಟ್ ಹೆಡ್ಡಿಂಗು 35ನೇ ಪ್ರಶ್ನೆ ಹೇಗಿದೆ. ಪುಣ್ಯಂ ಪಣ್ಣಾದಂತೆ. ಹೌದು, ನಿಮಗೆ ಗೊತ್ತಿರುವಂತೆ ಕೊನೆಯದಾದಂತಹ ಒಂದು ಪಾಠ ಆಗಿದಂತಹ ಯಾವುದು? ಹರಿಹರ ಲೀಲೆ. ಆಯ್ಕೆ ಬರೀರಿ. ಏನಂತ? ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯವರು ಸಂಪಾದಿಸಿರುವ
ಕವಿ ಹರಿಹರ ಅವರು ರಚಿಸಿರುವ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದು ಅರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದು ಬರೀಬೇಕು ಆಯ್ಕೆ. ಸಂದರ್ಭ ಯಾವ ಸಂದರ್ಭದಲ್ಲಿ? ವಿರೂಪಾಕ್ಷನು ವೃದ್ಧ ಮಹೇಶ್ವರನ ವೇಷವನ್ನು ಧರಿಸಿ ಕೈಲಾಸದಿಂದ ಇಳಿದು ಚೋಳ ದೇಶದ ಮಣಮಂದ ಪುತ್ತೂರಿನ ಮದುವೆಯ ಮಂಟಪದ ಚಪ್ಪರದ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಕವಿ ಈ ಮಾತನ್ನು ಹೇಳ್ತಾ ಹೋಗ್ತಾರೆ. ಹಾಗಾದರೆ ಸ್ವಾರಸ್ಯವೇನು ಅಂತಂದರೆ, ಪುಣ್ಯವೇ ಪಣ್ಣಾದಂತೆ ವಿರೂಪಾಕ್ಷನು ಸರ್ವಾಂಗವೋ ಹಣ್ಣಾದ ಮುದುಕನ ವೇಷವನ್ನು ಧರಿಸಿದ್ದನು ಎಂದು ಕವಿಯು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾನೆ. ಮಕ್ಕಳೇ, ಯಾವ ರೀತಿಯಾಗಿ ವೃದ್ಧ ಅಲ್ಲಿ ಪುಣ್ಯ ಪಣ್ಣಾದಂತ ಹೇಳ್ಬಿಟ್ಟು ಹೇಳ್ತಾ ಹೋಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಶ್ನೆ 36 ಪ್ರಶ್ನೆ ಈ ರೀತಿಯಾಗಿದೆ. ನಡೆ ನುಡಿಗಳೆಲ್ಲೆಡೆಯಲ್ಲಿ ಪರತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಇದು ಪದ್ಯಗಳಿಂದ ಬಂದಿರುವಂಥ ಒಂದು ಪ್ರಶ್ನೆ ಆಗಿದೆ. ಆಯ್ಕೆ ಈ ರೀತಿ ಬರೀಬೇಕು. ಈ ವಾಕ್ಯವನ್ನು ಶ್ರೀ ಕಯ್ಯಾರ್ಕಿಯಣ್ಣರವರು ಸಂಪಾದಿಸಿರುವ ಶತಮಾನದ ಗಾನ ಕೃತಿಯಿಂದ ಆಯ್ದು ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ. ಸಂದರ್ಭ ಈ ರೀತಿಯಾಗಿದೆ. ಏನು? ಸೋಮಾರಿತನದ ಮತ್ತು ನಿದ್ದೆಯಿಂದ ಎಚ್ಚರಗೊಳ್ಳಬೇಕು. ವೀರತನದ ಹಾಡು ಆಕಾಶ ಭೂಮಿಗಳಲ್ಲಿ ಮೊಳಗಬೇಕು. ನಡೆ ನುಡಿಗಳಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಎಂದು ಕವಿಗಳು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅದರ ಸ್ವಾರಸ್ಯವೇನು ಅಂತಂದಾಗ, ಲೋಕದ ಜನರಲ್ಲಿ ನಡೆಗೆ ತಕ್ಕ ನುಡಿ, ನುಡಿಗೆ ತಕ್ಕ ನಡೆ ಇರುವ ಕ್ರಾಂತಿಕಾರಕ ಮನೋಭಾವ ಚಿಮ್ಮಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಈ ರೀತಿಯಾಗಿ ಬರೆದು ನಿಮಗೆ ಇಲ್ಲಿ 3 ಅಂಕಗಳನ್ನು ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ 34 ಪ್ರಶ್ನೆ ಈ ರೀತಿಯಾಗಿದೆ. ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಎನ್ನುವಂತಹ ಒಂದು ಸಂದರ್ಭಕ್ಕೆ ಈ ರೀತಿಯಾಗಿ ಯಾವ ಪದದಿಂದ ಬಂದಿದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಆಯ್ಕೆ: ಈ ವಾಕ್ಯವನ್ನು ಶ್ರೀ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಎಂಬ ಯಕ್ಷಗಾನ ಕೃತಿಯಿಂದ ಆಯ್ದು ಚಕ್ರಗ್ರಹಣ ಎನ್ನುವ ಪದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ತನ್ನನ್ನು ಕೊಲ್ಲಲು ಕೋಪದಿಂದ ಚಕ್ರ ಹಿಡಿದ ನಿಂತ ಕೃಷ್ಣನನ್ನು ಕಂಡು ಹೆದರಿದ ಭೀಷ್ಮನು ರಥದಿಂದ ಹಿಡಿದು ಬಂದ ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದು ಪ್ರಾರ್ಥಿಸುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಭೀಷ್ಮನು ಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ. ಈ ಮಾತನ್ನು ಹೇಳುವಂಥ ಒಂದು ಸಂದರ್ಭ. ಅದರ ಸ್ವಾರಸ್ಯವೇನು ಅಂತ ನೋಡ್ತಾ ಹೋದಾಗ, ಭೀಷ್ಮನು ತನ್ನನ್ನು ಹುಲ್ಲು ಕಡ್ಡಿಗೂ ಹಾಗೂ ಕೃಷ್ಣನನ್ನು ಕೊಡಲಿಗೂ ಸಮನ್ವಯಿಸಿರುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಹಾಗಾದರೆ ನಾವಿಲ್ಲಿ ನೋಡ್ತಾ ಹೋಗೋಣ. ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 38 ಪ್ರಶ್ನೆ. ಬಲಿಯವನಿತ್ತೊಡೆ ಮುನಿವೆಂ ಎಂದ ಒಂದು ಪದ್ಯ ಭಾಗದಿಂದ ಬಂದಿರುವಂಥ ಒಂದು ಸಂದರ್ಭ. ಆಯ್ಕೆ ಈ ರೀತಿಯಾಗಿದೆ. ಈ ವಾಕ್ಯವನ್ನು ಶ್ರೀ ಜನ್ನ ಕವಿಯವರು ರಚಿಸಿರುವ ಯಶೋಧರ ಚರಿತೆ ಎಂಬ ಕಾವ್ಯದಿಂದ ಆಯ್ದು ಬಲಿಯನಿತ್ತೊಡೆ ಮುನಿವೆಂ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ. ಇದು ಆಯ್ಕೆ ಬರೀಬೇಕು. ಸಂದರ್ಭ ಈ ರೀತಿಯಾಗಿದೆ. ಚಂಡಮಾರಿಯು ಪ್ರತ್ಯಕ್ಷಳಾಗಿ ಪ್ರಜೆಗಳೆಲ್ಲರೂ ನನ್ನನ್ನು ಜಲ, ಗಂಧ, ಹೂಮಾಲೆ, ಹಕ್ಕಿ, ಧೂಪ, ದೀಪ, ಹವಿಸ್ಸು, ತಾಂಬೂಲ ಸಮೂಹದಿಂದ ಪೂಜಿಸುವುದು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಚಂಡಮಾರಿಯು ಪ್ರಜೆಗಳೆಲ್ಲರಿಗೂ ಹೇಳುತ್ತಾಳೆ. ಹಾಗಾದರೆ ಸ್ವಾರಸ್ಯವೇನು ಅಂತಂದರೆ, ದೇವರಿಗೆ ಪೂಜೆಯನ್ನು ಮಾಡುವ ನೆಪದಲ್ಲಿ ಪ್ರಾಣಿ ಬಲಿ ನೀಡಿ ಪ್ರಾಣ ಹಿಂಸೆ ಮಾಡುವುದು ತಪ್ಪು, ಇದನ್ನು ದೇವರು ಸಹ ಒಪ್ಪುವುದಿಲ್ಲ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ನೋಡಿದ್ರಲ್ಲ ಮಕ್ಕಳೇ, ಇಲ್ಲಿ ಪದ್ಯದಿಂದ 3, ಪಾಠದಿಂದ 3 ಸಂದರ್ಭಗಳು ಬಂದವೆ. ನೀವು ಇದರಲ್ಲಿ ಸಹ ಇಲ್ಲಿ 6 ಬರೆದು ನಿಮಗೆ 18 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ ಅಂತಂದರೆ, ಇಲ್ಲಿ 10ನೇದು, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ, ಅಂದರೆ ಪದ್ಯವನ್ನು ಪೂರ್ಣಗೊಳಿಸಿರಿ ಅಂತೇಳಿ ಕೇಳ್ತಾ ಹೋಗ್ತಾರೆ. ಇಲ್ಲಿ ತಪ್ಪಿಲ್ಲದ ಪ್ರತಿ ಪೂರ್ಣಾಂಗ ಸಾಲಿಗೆ 1 ಅಂಕವನ್ನು ಕೊಡಲಾಗಿದೆ. ಇಲ್ಲಿ 1 ಪದ್ಯ ಕೊಟ್ಟಿರೋದು 2 ಕೊಟ್ಟಿರ್ತಾರೆ, ಯಾವುದಾದ್ರೂ ಒಂದನ್ನು ಬರೆದು ನಿಮಗೆ 4 ಅಂಕಗಳು ಸಿಗೋದು ನಾವು ಗಮನಿಸ್ತಾ ಇರ್ಬೋದು. ಮಕ್ಕಳೇ, ನಿಮಗೆ 4ಕ್ಕೆ 4 ಅಂಕಗಳು ಪಡಿಬೇಕಾದ್ರೆ ತುಂಬ ಈಸಿಯಾಗಿ 4 ಲೈನ್ಗಳು ಬರೀತಾರೆ. ಇಲ್ಲಿ 2 ಪದ್ಯಗಳನ್ನು ಕೊಡ್ತಾ ಹೋಗ್ತಾರೆ. 2 ಪದ್ಯಗಳನ್ನು ನೀವು ಯಾವುದಾದ್ರೂ ಒಂದನ್ನು ಬರಿಬೋದು. ಇಲ್ಲಿ 39 ಪ್ರಶ್ನೆ ಪದ್ಯ ಭಾಗ ಈ ರೀತಿಯಾಗಿದೆ. ಏನಿದೆ ಅಂದರೆ, ಹೇಮಂತ ಅಂತೇಳ್ಬಿಟ್ಟು ಕೊಡ್ತಾ ಹೋಗ್ತಾರೆ. ಕೊನೆಗೆ ಮರುತನಿಲ್ಲ ಅಂತ ಕೊಟ್ಟಿರ್ತಾರೆ. ಈ ಮಧ್ಯದಲ್ಲಿರೋ 4 ಸಾಲುಗಳು ನೀವು ತುಂಬಿಟ್ರೆ ಸಾಕು, ನಿಮಗೆ 4 ಅಂಕಗಳು ಸಿಗ್ತವೆ. ಹೇಮಂತ ಋತುರಾಜನ ಹೆಣ್ಣೆಳೆಗೆ ಬಂದಿಳೆ ಒಂದು, ಹೂವಿಲ್ಲ, ಹಸುರಿಲ್ಲ, ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರತನಿಲ್ಲ ಅಂತ ಬರೆದು ನಿಮಗೆ ಎಷ್ಟು ಅಂಕ?
4 ಅಂಕಗಳು ಸಿಗೋದು ನಾವು ನೋಡ್ತಾ ಹೋಗ್ಬೋದು. ಈಸಿಯಾಗಿ ಪಡೆಯುವಂಥ ಒಂದು ವಾದ. ಅಥವಾ ಅದು ಗೊತ್ತಿಲ್ಲ ಅಂತಂದರೆ ನಿಮಗೆ ಇನ್ನೊಂದು ಕೊಟ್ಟಿರ್ತಾರೆ, ಹೇಮಂತನ ಆಳ್ವಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳೆ ಮರ್ಮ. ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಿಗಳ ಧರ್ಮ ಅಂತ. ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು. ನೀವು ಬರೆದರೆ ನಿಮಗೆ ಇಲ್ಲಿ ಪೂರ್ಣವಾದಂಥ 4 ಅಂಕಗಳು ನೀವು ಪಡೆಯುತ್ತಾ ಹೋಗ್ಬೋದು. ನೆಕ್ಸ್ಟ್ 11ನೇ ಎಂಡಿಂಗು ಈ ರೀತಿಯಾಗಿದೆ. ಈ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತೇಳ್ಬಿಟ್ಟು ಕೇಳ್ತಾ ಹೋಗ್ತಾರೆ. ಇಲ್ಲಿ ಕೇಳಿದ ನೀವು ಬರೆದಾಗ ಎಷ್ಟು ಅಂಕ ಅಂತಂದರೆ ಇಲ್ಲಿ ನಿಮಗೆ ಇಲ್ಲೂ ಸಹ ನಿಮಗೆ 4 ಅಂಕಗಳನ್ನು ಬರೆದನ್ನು ಕಾಣ್ತಾ ಹೋಗ್ತೀವಿ. 11ನೇ ಹೆಡ್ಡಿಂಗ್ ಈ ರೀತಿಯಾಗಿದೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತೇಳಿ ಇಲ್ಲಿ 4 ಅಂಕಗಳಿಗೆ ಕೇಳಿರುವಂಥ ಒಂದು ಪ್ರಶ್ನೆ ಆಗಿರುತ್ತದೆ. ಇಲ್ಲಿ ಮಾರ್ಕ್ಸ್ ಸಮೇತ ನಿಮಗೆ ಡಿವೈಡ್ ಆಗ್ತಾ ಹೋಗ್ತದೆ. ಮೌಲ್ಯವನ್ನು ಗುರುತಿಸುವುದಕ್ಕೆ 1 ಅಂಕ, ಸಾರಾಂಶ ಬರೆಯುವುದಕ್ಕೆ ಭಾಷಾ ಶೈಲಿಗೆ 3 ಅಂಕ. ಒಟ್ಟಾರೆ ನಿಮಗೆ ಇಲ್ಲಿ 4 ಅಂಕಗಳು ಇರ್ತವೆ. ಇದು ಯಾವುದಾದ್ರೂ ಒಂದು ಪದ್ಯದಿಂದ ಬಂದಿರೋದು ನಾವು ಕಾಣ್ತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಹೋಗೋಣ ನಾವು. ಮೊದಲನೇ 40ನೇ ಪ್ರಶ್ನೆ ಈ ರೀತಿಯಾಗಿದೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಹಳಿದ ಉಷ್ಣದ ಹಾಲಿನಂದದಿ, ಸುಲಭವಾಗಿರುಪ್ಪ ಲಲಿತವ ಕನ್ನಡದ ನುಡಿಯಲ್ಲಿ, ಗಳಿದು ತನ್ನೋಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು. ನೋಡಿ, ಕೊನೆಯ ಪದ್ಯದಲ್ಲಿ ಬಂದಿರುವಂಥ ಒಂದು ಕನ್ನಡ ನಾಡು ನುಡಿ ಎಂಬ ಪದ್ಯದಲ್ಲಿ ಬಂದಿರುವಂಥ ಒಂದು ಪದ್ಯವಾಗಿದೆ. ಇದಕ್ಕೆ ಉತ್ತರವನ್ನು ನೀವು ಈ ರೀತಿಯಾಗಿ ಬರೀಬೇಕು. ಇದು ಕನ್ನಡ ನಾಡು ಮಹತ್ವವನ್ನು ಪರಿಚಯಿಸುವ ಪದ್ಯಭಾಗ ಸಂಗ್ರಹಕ್ಕಾಗಿ ಕವಿ ಶ್ರೀ ಮಹಾಲಿಂಗರಂಗ ಅವರು ರಚಿಸಿರುವ ಅನುಭವ ಅಮೃತ ಎಂಬ ಕೃತಿಯಿಂದ ಆಯ್ದು ಪದ್ಯ ಇದಾಗಿದೆ. ಈ ಪದ್ಯ ಭಾಗದಲ್ಲಿ ಕವಿ ಮಹಾಲಿಂಗರ ಅವರು ಕನ್ನಡ ಭಾಷೆಯ ಶ್ರೇಷ್ಠತೆ ಬಹುಮನೋಜ್ಞವಾಗಿ ವರ್ಣಿಸಿದ್ದಾರೆ. ಮಹಾಲಿಂಗರಂಗ ಅವರು ಸುಲಿದ ಬಾಳೆ ಹಣ್ಣಿನಂತೆ, ಪಕ್ವವಾದ ಜಲ್ಲಿ ಕಬ್ಬಿನಂತೆ, ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಲಲಿತವಾಗಿರುವ ಕನ್ನಡ ಭಾಷೆಯನ್ನು ಅರಿತು ತನ್ನಲ್ಲಿ ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹದು ಏನಿದೆ ಎಂದು ಪ್ರಶ್ನಿಸುತ್ತಾರೆ. ಸಂಸ್ಕೃತ ಭಾಷೆಯಷ್ಟೇ ಮಹತ್ವ ಕನ್ನಡ ಭಾಷೆಗೂ ಇದೆ ಎಂಬುದು ಕವಿಯ ನುಡಿಯಾಗಿದೆ. ಈ ಪದ್ಯ ಭಾಗದಲ್ಲಿ ಕನ್ನಡ ಭಾಷೆಯು ಕಲಿಯಲು ಮತ್ತು ಓದಲು ಬಯಸುವ ಬಹು ಸುಲಭವಾದದ್ದು ಎನ್ನುವ ಮೌಲ್ಯಯುತ ಸಂದೇಶವು ಅಭಿವ್ಯಕ್ತಿಗೊಂಡಿದೆ. ಇಷ್ಟು ಬರೆದು ನಿಮಗೆ 4 ಅಂಕಗಳು ಬರೆದು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. 12ನೇದು, ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀರಿ ಎನ್ನುವಂತಹ ಹೆಡ್ಡಿಂಗ್ ಇದೆ. ಇಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ. ಒಂದೊಂದಕ್ಕೆ 4 ಅಂಕಗಳು, 8 ಅಂಕಗಳು ಇರೋದು ನಾವು ಗಮನಿಸ್ತಾ ಬರೋದು. ಇಲ್ಲೂ ಅಷ್ಟೇ ನಿಮಗೆ ಚಾಯ್ಸ್ ಇರುತ್ತೆ ಅಥವಾ ಇರುತ್ತೆ. ಒಂದೇ ಪಾಠದಲ್ಲಿ 2 ಪ್ರಶ್ನೆಗಳು ಕೇಳ್ತಾರೆ, ಯಾವುದಾದ್ರೂ ಒಂದಕ್ಕೆ ನೀವು ಬರಿಬೋದು. ನೋಡಿ, ಇಲ್ಲೂ ಅಷ್ಟೇ ನಿಮಗೆ ಅಂಕಗಳು ಡಿವೈಡ್ ಮಾಡ್ತಾ ಹೋಗಿದ್ದಾರೆ. ಉತ್ತರದ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ 3 ಅಂಕ, ಭಾಷಾ ಶೈಲಿ ಪದಬಂಧಕ್ಕೆ 1 ಅಂಕ, ಒಟ್ಟು 4 ಅಂಕಗಳು ನಾವು ಗಮನಿಸ್ತಾ ಹೋಗ್ಬೋದು. 41ನೇ ಪ್ರಶ್ನೆ ಈ ರೀತಿಯಾಗಿದೆ. ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ. ಇದು ಗೊತ್ತಿದೆ ಪಾಠ. ಇದು ಮುಖ್ಯವಾಗಿ ನಿಮಗೆ ರಾಮರಾಜ್ಯ ಎಂಬ ಪಾಠದಿಂದ ಬಂದಿರುವಂಥ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ರಾಜ್ಯಾಡಳಿತದ ವಿಷಯದಲ್ಲಿ ರಾಮನ ಉಪದೇಶನ ಸಂಗ್ರಹಿಸಿ, ರಾಮನ ಭರತನಿಗೆ ಯಾವ ರೀತಿಯಾಗಿ ರಾಜ್ಯವನ್ನು ಆಳ್ವಿಕೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾನೆ, ಆ ಅಂಶಗಳನ್ನು ಕುರಿತು ನೀವು ಬರಿಬೇಕಾಗುತ್ತೆ. ಏನು ಅಂತಂದರೆ, ರಾಜನು ಅಮೇತ್ತರೊಡನೆ ರಹಸ್ಯವಾಗಿ ಮಂತ್ರಾಲೋಚನೆಯನ್ನು ಮಾಡಿ ನಿರ್ಣಯಕ್ಕೆ ಬರಬೇಕು. ರಾಜನಾದನು ಅಲ್ಪ ಪ್ರಯತ್ನದಿಂದ ಬಹುಫಲವನ್ನು ಕೊಡುವಂತಹ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು. ಪಂಡಿತರನ್ನು ಆಧರಿಸಬೇಕು. ರಾಜನು ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಅಮೇತ್ತನನ್ನು ನೇಮಿಸಿಕೊಳ್ಳಬೇಕು. ಉತ್ತಮರಾದ ಅಧಿಕಾರಿಗಳನ್ನು ಮೇಲ್ಮಟ್ಟದ ಕಾರ್ಯದಲ್ಲಿಯೂ ಮಧ್ಯಮರವನ್ನು ಸಾಮಾನ್ಯ ಕಾರ್ಯದಲ್ಲಿಯೂ, ಅಷ್ಟೇನು ಕಾರ್ಯಕುಶಲಗಳಿಲ್ಲದ ವ್ಯಕ್ತಿಗಳನ್ನು ಕೆಳಮಟ್ಟದ ಕೆಲಸದಲ್ಲಿಯೂ ನೇಮಿಸಬೇಕು. ಅತ್ಯುಚ್ಚವಾದ ಅಧಿಕಾರದಲ್ಲಿ ಲಂಚವನ್ನು ತೆಗೆದುಕೊಳ್ಳದ ಪ್ರಾಮಾಣಿಕರಾದ ಸಂದೇಹಿತರಾದ ಶ್ರೇಷ್ಠರಾದ ಅಮೇತ್ತರನ್ನು ಪರೀಕ್ಷಿಸಿ ನಿಯೋಜಿಸಬೇಕು. ರಾಜನ ಸತ್ಕಾರದಿಂದ ಸಂತೃಪ್ತನು, ಶೂರನು, ಧೀರನು, ಲಂಚಕ್ಕೆ ಆಸೆ ಪಡೆದ ಮನಃಶುದ್ಧಿಯುಳ್ಳವನು, ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನು, ಕಾರ್ಯಾಧ್ಯಕ್ಷನು, ರಾಜಭಕ್ತಿಯುಳ್ಳವನು ಆದವನು ಸೇನಾಪತಿಯನ್ನಾಗಿ ನೇಮಿಸಿಕೊಳ್ಳಬೇಕು. ಬಲಶಾಲಿಗಳಾಗಲಿ ಯುದ್ಧ ವಿಶಾರದು ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ಪ್ರಸಿದ್ಧರಾದವರು ವೀರರು ಆದ ಸೇನಾ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಗಳನ್ನು ಕೊಟ್ಟು ಸನ್ಮಾನಿಸಬೇಕು.
ಸೈನಿಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು ವೇತನವನ್ನು ಕಾಲಕಾಲಕ್ಕೆ ನೀಡಬೇಕು. ಜ್ಞಾತಿಗಳೊಡನೆ ಪ್ರೀತಿಯಿಂದಿರಬೇಕು. ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನು ನೇಮಿಸಿಕೊಳ್ಳಬೇಕು. ಶತ್ರು ಪಕ್ಷದಲ್ಲಿ ಮಂತ್ರಿಯೇ ಮೊದಲಾದ 18 ಇಲಾಖೆಗಳು ಹೇಗೆ ನಡೆದುಕೊಳ್ಳುತ್ತವೆ ಎಂದು ಪರೀಕ್ಷಿಸಲು ಒಬ್ಬೊಬ್ಬರ ಮೇಲೆ 3 ಗೂಢಚಾರರಂತೆ ನೇಮಿಸಬೇಕು. ರಾಜನಾದವನು ರಾಜ್ಯದ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರುವಂತೆ ಜಾಗ್ರತೆ ವಹಿಸಬೇಕು. ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗಗೊಳಿಸಬೇಕು. ಇವು ರಾಜ್ಯಾಡಳಿತ ವಿಷಯದಲ್ಲಿ ರಾಮ ನೀಡಿದ ಉಪದೇಶಗಳು ಅಂತೇಳಿ ಇಷ್ಟು ಬರೆದು ನಿಮಗೆ 4 ಅಂಕ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಥವಾ ಇದು ನೆನಪಾಗಲಿಲ್ಲ ಅಂದರೆ ಮತ್ತೊಂದು ಕ್ವಶನ್ ಇರುತ್ತೆ ಇಲ್ಲಿ ನಿಮಗೆ. ಯಾವುದು ಅಂತಂದರೆ ರಾಜನಲ್ಲಿ ತಲೆದೂರಬಹುದಾದ 14 ದೋಷಗಳ ಬಗ್ಗೆ ವಿವರಿಸಿ. ಅದನ್ನು ನೀವು ಬರಿಬೇಕಾಗುತ್ತೆ. ಆದರೆ ಯಾವ್ಯಾವು ಅಂತಂದರೆ ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು 14. 1. ನಾಸ್ತಿಕ ಬುದ್ಧಿ, ಸುಳ್ಳು, ಸಿಟ್ಟು, ಅನವಧಾನ, ಚಟುವಟಿಕೆ ಇಲ್ಲದ ಕೆಲಸವನ್ನು ತಡೆ ಮಾಡುವುದು, ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನವಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆ ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು, ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ ಮಾಡುವುದು. ರಾಜನು ಈ 14 ರಾಜದೋಷಗಳ ಅವಕಾಶವನ್ನು ಕೊಡಬಾರದು. ರಾಜನಾದನು ಯಾವುದೇ ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವ ಮೊದಲು 4 ಪ್ರಾಜ್ಞ ಮಂತ್ರಿಗಳೊಡನೆ ಒಟ್ಟಿಗೆ ಸಮಾಲೋಚಿಸಬೇಕು. ಆನಂತರ ಒಬ್ಬೊಬ್ಬರಾಗಿ ಕರೆದು ಪ್ರತ್ಯಕ್ಷವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು. ರಾಜನು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು. ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ಅಥವಾ ಈ ರೀತಿಯಾದ ಅಂಶಗಳನ್ನು ಬರೆದು ನಮಗೆ ಇಲ್ಲಿ ಪೂರ್ಣಾಂಕಗಳನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ ಈ ರೀತಿಯಾಗಿದೆ. ಪದ್ಯಗಳಿಂದ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಅದರಲ್ಲಿ 2ರಲ್ಲಿ ಯಾವುದಾದ್ರು ಒಂದನ್ನು ಬರೆಯೋದಕ್ಕೆ. ಹಾಗಾದರೆ ಇಲ್ಲಿ ಮೊದಲನೇ ಕ್ವಶನ್ ನೋಡ್ತಾ ಹೋಗೋಣ. ಗುರುಕರ್ಣೆಯ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅದರಲ್ಲಿ ತತ್ವ ಪದಗಳ ಪದ್ಯದಿಂದ 2 ಪ್ರಶ್ನೆಗಳು ಬಂದಿರ್ತವೆ. ನಿಮಗೆ ಯಾವುದು ಚೆನ್ನಾಗಿ ಓದ್ಕೊಂಡಿರ್ತೀರೋ ಅದನ್ನು ನೀವು ಬರಿತಾ ಹೋಗಬೇಕು. 4 ಅಂಕಗಳನ್ನು ಈಸಿಯಾಗಿ ಪಡಿಬೋದು. ನೋಡ್ತಾ ಹೋಗೋಣ. ಗುರುಕರ್ಣೆ ಪದ್ಯದಲ್ಲಿ ತತ್ವ ಪದಕಾರರು ಗುರುಕರ್ಣೆ ಇಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್, ಸಾಧು ಸತ್ಪುರುಷರ ಸೇವೆಯನ್ನು ಮಾಡುವುದು ಬಹು ಉತ್ತಮ. ತಾನಾಡುವ ಮಾತಿನಂತೆ ನಡೆದುಕೊಳ್ಳದವನ ಸ್ನೇಹವನ್ನು ಜನ್ಮ ಜನ್ಮಾಂತರದಲ್ಲೂ ಮಾಡಬಾರದು. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಲಬಾರದು. ಹೆಣ್ಣು ಮಕ್ಕಳನ್ನು ಅಕ್ಕ ತಂಗಿಯರನ್ನು ಬಾಯಲ್ಲಿ ಕರೆದು ಅವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರದು. ನಿತ್ಯವೂ ಕಾಲಕ್ಕೆ ಊಟವನ್ನು ಮಾತ್ರ ಮಾಡಿ ದುಡಿಯದೆ ಸೋಮಾರಿತನದಲ್ಲಿ ಕಾಲವನ್ನು ಕಳೆಯಬಾರದು. ಮೇಲು ಕೀಳುಗಳೆಂಬ ಭೇದ ಭಾವ ಮಾಡಬಾರದು. ಇರುವ ತನಕ ಗುರು ಮಹಾಂತೇಶನ ಪಾದ ಸೇವೆಯನ್ನು ಮಾಡುವುದು ಬಹಳ ಉತ್ತಮವಾದುದು ಎಂದು ಕಡಕೋಳ ಮಡಿವಾಳಪ್ಪನವರು ಹೇಳಿದ್ದಾರೆ. ಅಥವಾ ನಿಮಗೆ ಅದು ಬರಲಿಲ್ಲ ಅಂತಂತಂದರೆ ಇಲ್ಲಿ ಮತ್ತೊಂದು ಪ್ರಶ್ನೆಗೆ ನೀವು ಬರಿಬೋದು. ಯಾವುದಂದ್ರೆ ಅದೇ ಪದ್ಯದಲ್ಲಿ ಬಂದಿರುವಂಥ ಮತ್ತೊಂದು ಪ್ರಶ್ನೆ, ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ. ಇಲ್ಲಿ ಶಿಶುನಾಳ ಶರೀಫರು ಬರೆದಿರುವಂಥ ಒಂದು ಪದ್ಯ. ಇಲ್ಲಿ ಅವರು ಬಿದಿರು ಪದ್ಯದಲ್ಲಿ ಅವರು ಹೇಳಿರುವಂಥ ಅಂಶಗಳನ್ನು ನಾವು ಬರಿತಾ ಹೋಗಬೇಕು. ಬಿದಿರು ಎಲ್ಲರಿಗೂ ಬೇಕಾದ ಒಂದು ವಸ್ತುವಾಗಿದೆ. ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವಾಗಿದೆ. ಹುಟ್ಟುವಾಗ ಹುಲ್ಲಿನಂತೆ ಕಾಣುವ ಬಿದಿರು ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತದೆ. ಬಿದಿರಿನಿಂದ ಮಕ್ಕಳನ್ನು ಮಲಗಿಸುವ ತೊಟ್ಟಿಲನ್ನು ಮಾಡುತ್ತಾರೆ. ಪಲ್ಲಕ್ಕಿಯನ್ನು ಹೊರುವ ದಂಡಿಗೆಯನ್ನು ಮಾಡುತ್ತಾರೆ. ದೇವರ ಪೂಜೆಗೆ ಹೂಪತ್ರೆಯನ್ನು ತರುವ ಬುಟ್ಟಿಯನ್ನು ಬಿದಿರಿನಿಂದಲೇ ಮಾಡುತ್ತಾರೆ. ಮಹಾತ್ಮರ ಕೈಯಲ್ಲಿ ಬೆತ್ತವಾಗಿ ಬಿದಿರು ಶೋಭಿಸುತ್ತದೆ. ಬಿದಿರನ್ನು ಒನಕೆಯಾಗಿ, ದೋಣಿ ನಡೆಸುವನಿಗೆ ಕೋಲಾಗಿ, ರೈತನಿಗೆ ಧಾನ್ಯವನ್ನು ಬಿತ್ತುವ ಕೂರಿಗೆಯಾಗಿ ಉಪಯೋಗಿಸುತ್ತಾರೆ. ಬೀಸುವ ಕಲ್ಲಿನ ಗೂಟ, ಕೇರುವ ಮರ, ಮುದುಕರು ಹುರಿ ನಡೆಯುವ ಕೋಲು ಎಲ್ಲವೂ ಬಿದಿರೆಯಾಗಿದೆ. ಮಕ್ಕಳ ಆಟಕ್ಕೆ ಕೋಲು, ಎತ್ತಿನ ಗಾಡಿ, ದೇವರಿಗೆ ನಂದಿಕೋಲು, ನೆರಳು ಉಂಟು ಮಾಡಲು ಚಪ್ಪರ, ಏಕದಂಡಿಗೆ ಕೊಳವೆ, ದೇವರ ಓಲಗ ಎಲ್ಲವೂ ಬಿದಿರಿನಿಂದನೇ ಮಾಡಿದ್ದಾಗಿದೆ. ಶ್ರೀ ಕೃಷ್ಣ ಓದುವ ಕೊಳಲು ಕೂಡ ಬಿದಿರಿನದೇ ಆಗಿದೆ. ಹೀಗೆ ಬಿದಿರು ಬಹುಪಯೋಗಿ ಸಸ್ಯವಾಗಿದೆ ಎಂದು
ಸಂತ ಶಿಶುನಾಳ ಶರೀಫರವರು ಅವರ ಪದ್ಯದ ಸಾರಾಂಶದಲ್ಲಿ ಹೇಳಿದ್ದಾರೆ. ಇಷ್ಟು ಬರೆದರೆ ನಿಮಗೆ 4 ಅಂಕಗಳು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಹೆಡ್ಡಿಂಗ್ 13ನೇದು, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಆ ಪ್ಯಾಸೇಜ್ ನೀವು ನೀಟಾಗಿ ಓದ್ಕೊಂಡು ಬರೆದ್ರೆ 2 ಪ್ರಶ್ನೆಗಳಿರ್ತವೆ. ಆ 2 ಪ್ರಶ್ನೆಗಳಿಗೆ 4 ಅಂಕಗಳು, 4 ಅಂಕಗಳನ್ನು ಪಡೆಯುವುದು. ಇಲ್ಲಿ ಪ್ಯಾಸೇಜ್ ನಿಮಗೆ ಕೊಟ್ಟಿದ್ದಾರೆ, ಅದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಆ ಪ್ಯಾಸೇಜ್ನಲ್ಲಿ ನೀವು ಓದ್ಕೊಂಡು ಪ್ರಶ್ನೆಗಳಿಗೆ ಬರೀಬೇಕು. ಪ್ಯಾಸೇಜ್ನಲ್ಲಿ ಈ ರೀತಿಯಾಗಿದೆ. ಆ 2 ಪ್ರಶ್ನೆಗಳಿಗೆ ನೀವು ಬರೀತಾ ಹೋದ್ರೆ ಇಲ್ಲಿ ನಿಮಗೆ ಇಲ್ಲಿ 4 ಮಾರ್ಕ್ಸ್ಗಳನ್ನು ಸಿಗ್ತಾ ಹೋಗ್ಬೋದು. ನೆಕ್ಸ್ಟ್ ಹೆಡ್ಡಿಂಗು ನಿಮಗೆ ಕೊನೆಯದಾಗಿ 14ನೇ ಹೆಡ್ಡಿಂಗ್ನಲ್ಲಿ ಈ ರೀತಿಯಾಗಿದೆ, ಯಾವುದಾದರೂ ಒಂದಕ್ಕೆ ಕೊಟ್ಟಿರೋ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಇಲ್ಲಿ 2 ಪತ್ರಗಳು ಕೊಟ್ಟಿರ್ತಾರೆ, ನಿಮ್ಗೆ ಯಾವುದು ಗೊತ್ತಿರೋ ಆ ಪತ್ರವನ್ನು ಬರೀತಾ ಹೋದರೆ ನಿಮಗೆ 5 ಅಂಕಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಅಂಕಗಳು ಸಹ ಇಲ್ಲಿ ಡಿವೈಡ್ ಆಗಿರುತ್ತೆ. ಇಂದ ಗೆ ಸಂಬೋಧನೆ ವಿಷಯಕ್ಕೆ 1 ಅಂಕ ಸಿಗುತ್ತೆ. ಪತ್ರ ಒಡಲು ವಿಷಯ ನಿರೂಪಣೆಗೆ 2 ಅಂಕಗಳು ಸಿಗುತ್ತೆ. ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಬರೆದರೆ 1 ಅಂಕ. ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ. ಒಟ್ಟು ನಿಮಗೆ ಇಲ್ಲಿ 5 ಅಂಕಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಖಾಸಗಿ ಪತ್ರ ಒಂದು ಕೇಳ್ತಾರೆ, ಹಾಗೆಯೇ ನಿಮಗೆ ಮತ್ತೊಂದು ವ್ಯವಹಾರಿಕ ಅಥವಾ ಮನವಿ ಪತ್ರ ಅಂತ ಕೇಳ್ತಾ ಹೋಗ್ತಾರೆ. ಮಕ್ಕಳೇ, ನಿಮಗೆ ಮನವಿ ಪತ್ರ ಬರೆದರೆ ಉತ್ತಮವಾದ ಅಂಕಗಳು ಸಿಗೋದು ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಪತ್ರ 44ನೇ ಒಂದು ಪ್ರಶ್ನೆ ಈ ರೀತಿಯಾಗಿದೆ, ನಿಮ್ಮನ್ನು ಧಾರವಾಡದ ಸಾಧನಕೆರೆ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ನಿಮಗೆ ಪ್ರಶ್ನೆಯಲ್ಲೇ ನಿಮಗೆ ಉತ್ತರವನ್ನು ಹುಡುಕ್ತಾ ಬರಬಹುದು. ಇಲ್ಲಿ ಇಂದ ಅನ್ನುವಂಥ ಒಂದು ಪದ ಇದೆ, ಅಲ್ಲದೆ ನೀನು ಯಾರು ಅಂತ ನಿಮಗೆ ಇಲ್ಲಿ ಗೊತ್ತಿದೆ. ಯಾರು ನೀನು? ಹರ್ಷಿತಾ ಅಂತ ಹೆಸರಿದೆ. ಹಾಗೆಯೇ ಇಲ್ಲಿ ಇಂದ ಬರೀಬೇಕು. ನೆಕ್ಸ್ಟ್ 10ನೇ ತರಗತಿ. ನಿಮ್ಮ ಊರು ಯಾವುದು? ಸಾಧನಕೆರೆ, ಅಲ್ಲಿ ವಾಸವಾಗಿದೆಯಾ? ನಿಮ್ಮ ಊರು ಯಾವುದು? ಧಾರವಾಡ. ಇದನ್ನ ಇಂದ ಅಂತ ಪದದಲ್ಲಿ ಸೇರಿಸ್ತಾ ಹೋದರೆ ನಿಮಗೆ ಇಲ್ಲಿ ಪೂರ್ಣ ಅಂಕಗಳನ್ನು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಹೆಡ್ಡಿಂಗ್ ಯಾವುದು? ಇವರಿಗೆ ಯಾರಿಗೆ ಬರೀಕೆ ಅಂತ ಕೇಳ್ತಿದ್ರೆ ಇಲ್ಲಿದೆ ನೋಡ್ರಿ. ಯಾರಿಗೆ? ಇವರಿಗೆ ಮಾನ್ಯ ಆಯುಕ್ತರಿಗೆ. ಹಾಗೆಯೇ ಯಾವ ಊರು ಅವರು? ಧಾರವಾಡ. ಯಾವುದು? ಧಾರವಾಡದಲ್ಲಿ ಮಹಾನಗರ ಪಾಲಿಕೆ, ಊರು ಧಾರವಾಡ. ಇಷ್ಟು ಬರೆದು ನಿಮಗೆ ಇಷ್ಟು ಅಂಕ, 1 ಅಂಕ ಸಿಕ್ಕಿರುತ್ತೆ. ನೆಕ್ಸ್ಟ್ ಹೆಡ್ಡಿಂಗ್ ಬರೀಬೇಕು. ಇಂದ ಆಯಿತು, ಇವರಿಗೆ ಆಯಿತು, ಮಾನ್ಯರೇ. ಯಾರು ಮಾನ್ಯರೇ ಆದ ನಂತರ ಇಲ್ಲಿ ವಿಷಯ. ಏನು ವಿಷಯ ಇಲ್ಲಿದೆ ಏನಂತ? ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡುವಂತೆ ಕೋರಿ. ವಿಷಯ ಗೊತ್ತಾಗಿದೆ ನಿಮಗೆ ಏನಂತ? ಇಲ್ಲಿ ನಮ್ಮ ಸಾಧನಕೆರೆ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮನವಿ ಪತ್ರ ಅಂತೇಳಿ ನೀವು ವಿಷಯ ಬರೀಬೇಕು. ಹಾಗೆಯೇ ಅದಕ್ಕೆ ವಿಷಯದ ವಿವರಣೆ ಈ ರೀತಿಯಾಗಿರುತ್ತೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳೆಂದರೆ, ನಾವು ವಾಸಿಸುವ ಸಾಧನಕೆರೆ ಬಡಾವಣೆಯಲ್ಲಿ ಬೇಂದ್ರೆ ಅವರ ಮನೆಯನ್ನು ವೀಕ್ಷಿಸಲು ಪ್ರತಿನಿತ್ಯ 100 ಜನ ಪ್ರವಾಸಿಗರು ಆಗಮಿಸುತ್ತಾರೆ. ನಮ್ಮ ಬಡಾವಣೆಯಲ್ಲಿ ತಿರುಗಾಡುವ ವ್ಯಕ್ತಿಗಳು ರಸ್ತಾ ಬದಿಯಲ್ಲಿ ಶೌಚ ಕಾರ್ಯ ಮಾಡೋದ್ರಿಂದ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಮುಜುಗರವಾಗ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಬಡಾವಣೆಯಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲದಿರುವುದು. ಆದ್ದರಿಂದ ತಾವು ಈ ಬಗ್ಗೆ ಗಮನಹರಿಸಿ ನಮ್ಮ ಸಾಧನಕೆರೆ ಬಡಾವಣೆಯಲ್ಲಿ ಸುಸಜ್ಜಿತವಾದ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸಿಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ ಅಂತ ಬರೀರಿ. ನಂತರ ಕೊನೆಯ ಈ ನನ್ನ ಕೋರಿಕೆ ಬಹುಬೇಗಿಡುವುದೆಂದು ನಂಬಿರುತ್ತೇನೆ. ಕೊನೆಗೆ ವಂದನೆಗಳೊಂದಿಗೆ. ಹಾಗೆಯೇ ನಿಮಗೆ ಇಲ್ಲಿ ತಮ್ಮ ನಂಬಿಕೆಯ ಸಹಿ ಬರೆದು ಇಲ್ಲಿ ಹೆಸರನ್ನು ಬರೀಬೇಕು. ಹಾಗೆಯೇ ಇಲ್ಲಿ ಹೊರ ವಿಳಾಸ ಬರೀಬೇಕು. ಇಲ್ಲಿ ಗೊತ್ತಿದೆ ಇಂದ ಏನಿದೆ ಅಲ್ವಾ, ಅದೇ ಹಳ ವಿಳಾಸವನ್ನು ನಾವಿಲ್ಲಿ ಬರಿತಾ ಹೋಗಬೇಕು. ಇಲ್ಲಿ 10ನೇ ಹರ್ಷಿತಾ, 10ನೇ ತರಗತಿ, ಸಾಧನಕೆರೆ, ಧಾರವಾಡ. ಇವರಿಗೆ ಯಾರಿಗೆ? ಮಾನ್ಯ ಆಯುಕ್ತರು, ಧಾರವಾಡ ಮಹಾನಗರ ಪಾಲಿಕೆ, ಧಾರವಾಡ. ಇಲ್ಲಿ ದಿನಾಂಕ, ಸ್ಥಳ ಮತ್ತು ನೀವೆಲ್ಲವನ್ನು ಬರೆದು ನಿಮಗೆ ಇಲ್ಲಿ ಪೂರ್ಣಾಂಕ ಬರುತ್ತೆ. ಹಾಗೆಯೇ ಇದು ಗೊತ್ತಿಲ್ಲ ಅಂದರೆ ನಿಮಗೆ ಮತ್ತೊಂದು ಖಾಸಗಿ ಪತ್ರ ಇದೆ, ಅದು ಅಷ್ಟೇ. ಇಲ್ಲೂ ಸಹ ಕ್ಷೇಮಾಶ್ರೀ ಮತ್ತು ದಿನಾಂಕ ಇವೆಲ್ಲ ಬರೀಬೇಕು, ಇಂದ ಬರೀಬೇಕು. ಹಾಗೆಯೇ ಇಲ್ಲಿ ಕೇಳಿದ್ದಾರೆ, ಇಲ್ಲಿ ಏನಂತ? ನಿಮ್ಮನ್ನು ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆ ಅಥರ್ವ ಅದನ್ನು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿಯ ಸರ್ಕಾರಿ ಪ್ರೌಢಶಾಲೆ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ ಎಂಬ ಹೆಸರಿನ ಗೆಳೆಯನಿಗೆ ಪತ್ರನ ಬರೀರಿ. ಇಲ್ಲಿ ಗೆಳೆಯನಿಗೆ ಕೇಳಿದ್ರಿಂದ ಇಲ್ಲಿ ಸಂಬೋಧನೆ ಬರೀಬೇಕು. ಪ್ರೀತಿಯ ಗೆಳೆಯನಾದ ಸಿದ್ಧಾಂತನಿಗೆ ಇನ್ನು ಪ್ರೀತಿ ಗೆಳೆಯ ಮಾಡುವ ವಂದನೆಗಳು ಅಂತೇಳಿ ಬರೆದು ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಒಂದು ವಾರ್ಷಿಕೋತ್ಸವ ಬಗ್ಗೆ ವಿವರಣೆಯಲ್ಲಿ ಬರಿತಾ ಹೋದಾಗ ನಿಮ್ಗೆ ಇಲ್ಲೇನಾಗುತ್ತೆ? ಪೂರ್ಣ ಅಂಕಗಳು ಸಿಗ್ತಾ ಹೋಗುತ್ತೆ. ಕೊನೆಗೆ ವಂದನೆಗಳೊಂದಿಗೆ ಪ್ರೀತಿ ಗೆಳೆಯ ಹೊರ ವಿಳಾಸದಲ್ಲಿ ಸೇಮ್ ಅದೇ ರೀತಿಯಾಗಿ ಬರಿತಾ ಹೋಗಬೇಕು. ಹಾಗೆ ಬರೆದ್ರೆ ನಿಮಗೆ 5 ಅಂಕಗಳನ್ನು ಬರೋದನ್ನು ನಾವು ಗಮನಿಸ್ತಾ ಹೋಗ್ಬೋದು. ನೆಕ್ಸ್ಟ್ ಕೊನೆಯದಾಗಿ ನಾವು ಬಂದಿದ್ದೀವಿ 15ನೇ ಹೆಡ್ಡಿಂಗ್ನಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದ ಪ್ರಬಂಧವನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಬರುತ್ತೆ. 5 ಅಂಕಗಳಿಗೆ ಬರುತ್ತೆ. ಇದು ಇಲ್ಲಿ ನೀವು ಬರೆದ್ರೆ ಪೂರ್ಣವಾದ ಅಂಕಗಳು.
9ನೇ ತರಗತಿಯಲ್ಲಿ ಅತಿ ಹೆಚ್ಚಾಗಿ ಇದನ್ನು ನಾವು ಓದ್ಕೊಂಡಾಗ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಇಲ್ಲಿ ಪ್ರಬಂಧದಲ್ಲಿ ಬರಿಬೇಕಾದ್ರೆ ಅಷ್ಟೇ ನಿಮಗೆ ಪ್ರಶ್ನೆ ಸಂಖ್ಯೆ ಈ ರೀತಿಯಾಗಿ 45ನೇ ಪ್ರಶ್ನೆ 2 ಕೇಳ್ತಾರೆ, 2ರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೇಕಾಗುತ್ತೆ. ಒಂದು ನಿಮ್ಮ ಪುಸ್ತಕದಲ್ಲಿರುವಂಥ ಒಂದು ಪ್ರಶ್ನೆಗೆ ಒಂದು ಪ್ರಬಂಧ ಇದ್ದರೆ, ಮತ್ತೊಂದು ಇಲ್ಲಿ ಅಪ್ಲೈಡ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಅಪ್ಲೈಡ್ ಆಗಿ ಯಾವುದಿದೆಪ್ಪ ಅಂದರೆ ಏಷ್ಯನ್ ಕ್ರೀಡಾಕೂಟ ಭಾರತೀಯರ ಸಾಧನೆ ಅಂತ ಒಂದು ಪ್ರಶ್ನೆ ಬಂದಿದೆ. ಇಲ್ಲಿ ನೀವು ಗಮನಿಸಬೇಕಿದೆಪ್ಪ ಅಂದರೆ ಒಂದು ಪ್ರಬಂಧ ಬರಿಬೇಕಾದ್ರೆ ಮೊದಲಿಗೆ ಪೀಠಿಕೆ ಅನ್ನುವಂಥ ಭಾಗವನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ವಿಷಯ ನಿರೂಪಣೆ ಅಂತದ್ದು 2ನೇದು ಬರಿಬೇಕು. ಕೊನೆಯದಾಗಿ ಉಪಸಂಹಾರ ಅಂತೇಳಿ ಬರಿತಾ ಹೋದಾಗ ನಿಮಗೆ 1 ಅಂಕ ಸಿಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಪ್ರಸ್ತಾವನೆ, ಪೀಠಿಕೆ, ವಿಷಯದ ಪ್ರವೇಶಕ್ಕೆ ಇಲ್ಲಿ 1 ಅಂಕ ಇರೋದನ್ನು ಗಮನಿಸ್ತಾ ಬರ್ತೀವಿ. ವಿವರಣೆಯೊಂದಿಗೆ ವಿಷಯ ನಿರೂಪಣೆ ಮಾಡಿದಾಗ 2 ಅಂಕ, ಉಪಸಂಹಾರ ಮುಕ್ತ ವಿಷಯಕ್ಕೆ 1 ಅಂಕ, ಒಟ್ಟು ನಿಮಗೆ ಭಾಷಾ ಶೈಲಿ ಪದಬಂಧಕ್ಕೆ 5 ಅಂಕಗಳು ಇರೋದು ನಾವು ಕಾಣ್ತಾ ಬರ್ತೀವಿ. ಈ ವಿಷಯದ ಪೀಠಿಕೆಯಲ್ಲಿ ಇಷ್ಟಂತ ಬರಿತಾ ಹೋಗಬೇಕು. ನಂತರ ಆ ಭಾರತೀಯರ ಸಾಧನೆ ಬಗ್ಗೆ ಕುರಿತು ಬರಿತಾ ಹೋದಾಗ ನಿಮಗೆ ಇಲ್ಲಿ ಉತ್ತಮವಾದ ಅಂಕಗಳು ಸಿಗ್ತಾ ಹೋಗುತ್ತೆ. ಹಾಗೆ ಉಪಸಂಹಾರದಲ್ಲಿ ಅಷ್ಟೇ ಕನ್ಕ್ಲೂಷನ್ ಕೊಡ್ತಾ ಹೋಗ್ಬೇಕು. ಕೊಟ್ಟಾಗ ನಿಮಗೆ 5 ಅಂಕಗಳು ಸಿಗ್ತಾ ಹೋಗುತ್ತೆ. ಕೊನೆಯದಾಗಿ 2ನೇ ಪ್ರಶ್ನೆ ಈ ರೀತಿಯಾಗಿದೆ, ಶಾಲಾ ಆವರಣ ಹಾಗೂ ಶಾಲೆಯ ಸ್ವಚ್ಛತೆ ಬಗ್ಗೆ ಕುರಿತು ಬರೀರಿ ಅಂತ ಪ್ರಬಂಧವಿದೆ. ಇಲ್ಲೂ ಅಷ್ಟೇ ನಿಮ್ಮ ಶಾಲೆಯಲ್ಲಿ ನಡೆಯುವಂಥ ಒಂದು ಆವರಣವನ್ನು ಮತ್ತು ಶೌಚಾಲಯ ಸ್ವಚ್ಛತೆ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿದ್ರೆ ಅಷ್ಟನ್ನು ನೀವು ಇಲ್ಲಿ ಬರಿತಾ ಹೋದಾಗ ನಿಮಗೆ ಇಲ್ಲಿ ಪೂರ್ಣ ಅಂಕಗಳು ಸಿಗ್ತಾ ಹೋಗುತ್ತೆ. ಒಟ್ಟಾರೆ 2024-25ನೇ ಸಾಲಿನಲ್ಲಿ ನಾವು 9ನೇ ತರಗತಿ ಒಂದು ಪ್ರಶ್ನೆ ಪತ್ರಿಕೆ ಉತ್ತಮವಾಗಿರುತ್ತೆ. ಇದೇ ರೀತಿಯಾದಂಥ ಒಂದು ಪತ್ರಿಕೆಯನ್ನು ನೀವು ಗಮನಿಸ್ತಾ ಹೋದಾಗ ನಿಮಗೆ ಉತ್ತಮವಾದ ಅಂಕಗಳು ಸಿಗ್ತಾ ಹೋಗುತ್ತೆ. ನಿಮಗೆಲ್ಲರೂ ಸಹ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಉತ್ತಮ ಅಂಕಗಳನ್ನು ಪಡೆಯಲು ನಾನು ಆಶಿಸುತ್ತೇನೆ. ಧನ್ಯವಾದಗಳು.